ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಈ ಒಂದು CNC ಮಷೀನ್ನಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ಸ್ಗಳು, ಎಲಿಮೆಂಟ್ಸ್ಗಳ ಬಗ್ಗೆ, ಪಾರ್ಟ್ಸ್ಗಳ ಬಗ್ಗೆ ಮತ್ತು ಅವುಗಳ ಫಂಕ್ಷನ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಾವು ಇಲ್ಲಿವರೆಗೂ ನೋಡ್ರಿ ಸ್ಪಿಂಡಲ್ ಡ್ರೈವ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದಾದ ನಂತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪಿಂಡಲ್ ಡ್ರೈವ್ಸ್, ಫೀಡ್ ಡ್ರೈವ್ ಅಂದ್ರೆ ಏನು, ಟೈಪ್ಸ್ ಆಫ್ ಫೀಡ್ ಡ್ರೈವ್ಸ್ ನೋಡಿದ್ವಿ. ಅದಾದ ನಂತರ ಸರ್ವೋ ಮೋಟರ್, DC ಸರ್ವೋ ಮೋಟರ್, AC ಸರ್ವೋ ಮೋಟರ್, ಬ್ರಷ್ಲೆಸ್ DC ಸರ್ವೋ ಮೋಟರ್ ಯಾವ ರೀತಿ ಇರುತ್ತೆ, ಸ್ಟೆಪ್ಪರ್ ಮೋಟರ್ ಯಾವ ರೀತಿ ಇರುತ್ತೆ, ಅದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಅದಾದ ಮೇಲೆ ಈಗ ನಾವು ಇವತ್ತು ಈ CNC ಮಷೀನ್ನಲ್ಲಿ ಈ ಆಕ್ಚುಯೇಷನ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಏನಿದು ಆಕ್ಚುಯೇಷನ್ ಸಿಸ್ಟಮ್ ಅಂದ್ರೆ, the actuation system are used to convert the rotational movement into transverse movement. So rotational movement ಯಾವಾಗಲೂ ಮೋಟರ್ಗಳು ರೋಟೇಷನಲ್ ಮೂವ್ಮೆಂಟ್ ಇರುತ್ತೆ, ರೋಟರಿ ಮೂವ್ಮೆಂಟ್ ಇರುತ್ತೆ ಮೋಟರಲ್ಲಿ. ಆ ರೋಟರಿ ಮೋಷನ್ ಅನ್ನ ನಾವು ಲೀನಿಯರ್ ಮೋಷನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಟೇಬಲ್ ಮೂವ್ಮೆಂಟ್ಗೆ ಆಗಲಿ ಅಥವಾ ಸ್ಪಿಂಡಲಿನ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಅಂದ್ರೆ ಆಕ್ಸಿಸ್ ಮೂವ್ಮೆಂಟ್ XYZ ಇವೆಲ್ಲವೂ ಲೀನಿಯರ್ ಮೋಷನ್ ಅಲ್ಲಿ ಮೂವ್ಮೆಂಟ್ ಆಗ್ತಾವೋ. ಸೊ ಇವುಗಳನ್ನ ಲೀನಿಯರ್ ಮೋಷನ್ ಅಲ್ಲಿ ಮೂವ್ಮೆಂಟ್ ಮಾಡಲಿಕ್ಕೆ ಯಾವ ಒಂದು ಆಕ್ಚುಯೇಷನ್ ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ರೋಟರಿ ಮೋಷನ್ ಅನ್ನ ಲೀನಿಯರ್ ಮೋಷನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಯಾವ ಒಂದು ಆಕ್ಚುಯೇಷನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಇದಕ್ಕೆ ನೋಡ್ರಿ, ಇದು ರೋಟರಿ ಮೋಷನ್ ಆಫ್ ದಿ ಮೋಟರ್ ರೋಟೇಟ್ ಆಗ್ತಾ ಇದೆ. ಈ ರೋಟೇಟ್ ಆಗ್ತಕ್ಕಂಥ ರೋಟರಿ ಮೋಷನ್ ಇಲ್ಲಿ ಲೀಡ್ ಸ್ಕ್ರೂಗೆ, ಬಾಲ್ ಸ್ಕ್ರೂಗೆ ಟ್ರಾನ್ಸ್ಫರ್ ಆಗಿದೆ. ಈ ಬಾಲ್ ಸ್ಕ್ರೂ ಅಲ್ಲಿ ಒಂದು ನಟ್ ಇದೆ, ಬಾಲ್ ನಟ್ಟು. ಸೊ ಅದು ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ. ಯಾವುದು, ಈ ರೋಟರಿ ಮೋಷನ್ ಆಫ್ ದ ಬಾಲ್ ಸ್ಕ್ರೂ ಈಸ್ ಕನ್ವರ್ಟೆಡ್ ಇಂಟು ರೆಸಿಪ್ರೊಕೇಟಿಂಗ್ ಮೋಷನ್ ಆಫ್ ದಿ ಬಾಲ್ ನಟ್. ಈ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ನೋಡಿದ್ರೆ ನಿಮಗೆ ಯಾವ ರೀತಿ ರೋಟರಿ ಮೋಷನ್ ರೆಸಿಪ್ರೊಕೇಟಿಂಗ್ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಟೈಪ್ಸ್ ನೋಡೋಣ, ಎಷ್ಟು ಟೈಪ್ಸ್ ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್ ಇದಾವ ಅಂತ. ಒಂದನೇದು ಸ್ಕ್ರೂ ಅಂಡ್ ನಟ್, ಎರಡನೇದು ರ್ಯಾಕ್ ಅಂಡ್ ಪಿನಿಯನ್. ಸ್ಕ್ರೂ ಅಂಡ್ ನಟ್ ಅಂದ್ರೆ ಈ ರೀತಿ ಇರುತ್ತೆ ನೋಡಿ, ಒಂದು ಸ್ಕ್ರೂ ಇದೆ, ಒಂದು ನಟ್ ಇದೆ. ಸ್ಕ್ರೂ ರೊಟೇಟ್ ಆಗ್ತಾ ಇರುತ್ತೆ, ಆ ಸ್ಕ್ರೂವಿನ ರೋಟರಿ ಮೋಷನ್ ನಟ್ಟಿನ ರೆಸಿಪ್ರೊಕೇಟಿಂಗ್ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ರ್ಯಾಕ್ ಇದೆ, ಒಂದು ಪಿನಿಯನ್ ಇದೆ. ಈ ರ್ಯಾಕ್ ಮೋಟರ್ಗೆ ಕನೆಕ್ಟ್ ಆಗಿರುತ್ತೆ. ರ್ಯಾಕಿನ ರೋಟರಿ ಮೋಷನ್, ಈ ಪಿನಿಯನ್ ಮೋಟರ್ಗೆ ಕನೆಕ್ಟ್ ಆಗಿರುತ್ತೆ. ಪಿನಿಯನ್ನಿನ ರೋಟರಿ ಮೋಷನ್ ಏನಿದೆಯಲ್ಲ, ರ್ಯಾಕಿನ ಲೀನಿಯರ್ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಸ್ಕ್ರೂ ಅಂಡ್ ನಟ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಅದರಲ್ಲಿ ಟೈಪ್ಸ್ ಯಾವುದು ಅಂತ ನೋಡೋಣ. ದ ಸ್ಕ್ರೂ ಅಂಡ್ ನಟ್ ಈಸ್ ಎಫೆಕ್ಟಿವ್ಲಿ ಯೂಸ್ಡ್ ಫಾರ್ ಮೀಡಿಯಂ ಟ್ರಾನ್ಸ್ಫರ್ಸ್ ಅಂಡ್ ಲೈಟ್ ಲೋಡ್ಸ್. ದ ಟೂ ಟೈಪ್ಸ್ ಆಫ್ ಸ್ಕ್ರೂ ಅಂಡ್ ನಟ್ ಸಿಸ್ಟಮ್ಸ್ ಯೂಸ್ಡ್ ಇನ್ CNC machine ಆರ್ ರೀಸರ್ಕ್ಯುಲೇಟಿಂಗ್ ಬಾಲ್ ಸ್ಕ್ರೂ ಅಂಡ್ ರೀಸರ್ಕ್ಯುಲೇಟಿಂಗ್ ರೋಲರ್ ಸ್ಕ್ರೂ. ಇಲ್ಲಿ ಎರಡು ಟೈಪ್ ಯೂಸ್ ಆಗ್ತಾವೆ, ಒಂದು ಬಾಲ್ ಸ್ಕ್ರೂ, ಒಂದು ರೋಲರ್ ಸ್ಕ್ರೂ ಅಂತ. ಇದು ನೋಡ್ರಿ ಬಾಲ್ ಸ್ಕ್ರೂ ಸಿಸ್ಟಮ್. ಇದು ಇಲ್ಲಿ ಬಾಲ್ಸ್ ಇರ್ತಾವೆ, ಸ್ಕ್ರೂ ಇರುತ್ತೆ, ಈ ಬಾಲ್ ನಟ್ ಅಂತ ಹೇಳ್ತೀವಿ. ಇನ್ನೊಂದು ಇಲ್ಲಿ ನೋಡ್ರಿ ರೋಲರ್ ಇರ್ತಾವ, ಒಳಗಡೆ ರೋಲರ್ಸ್ ರೋಲ್ ಆಗ್ತಾವು. ಈ ರೀತಿ ಎರಡು ಸಿಸ್ಟಮ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಈ ಒಂದು ರೋಟರಿ ಮೋಷನ್ ಅನ್ನ ಲೀನಿಯರ್ ಮೋಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇಲ್ಲಿ ನೋಡ್ರಿ ರೀಸರ್ಕ್ಯುಲೇಟಿಂಗ್ ಬಾಲ್ ಸ್ಕ್ರೂ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ರಿ. ಇನ್ ಕೇಸ್ ಆಫ್ ರೀಸರ್ಕ್ಯುಲೇಟಿಂಗ್ ಬಾಲ್ ಸ್ಕ್ರೂಸ್, ದ ನಟ್ ಈಸ್ ರಿಪ್ಲೇಸ್ ಬೈ ದಿ ಸೀರೀಸ್ ಆಫ್ ಬಾಲ್ಸ್. ಇಲ್ಲಿ ನಟ್ ಇರಲ್ಲ, ನಟ್ಟಿನ ಸ್ಥಾನದಲ್ಲಿ ಬಾಲ್ಸ್ ಇರ್ತಾವ. ಸೀರೀಸ್ ಆಫ್ ಇಲ್ಲಿದಾವ ನೋಡ್ರಿ, ಈ ತರ ಬಾಲ್ಸ್ ಇರ್ತಾವ, ನಟ್ಟಿನ ಸ್ಥಾನದಲ್ಲಿ ಬಾಲ್ಸ್ ಇರ್ತಾವು. ದ ಬಾಲ್ಸ್ ಆರ್ ಪ್ಲೇಸ್ಡ್ ಇನ್ ಎ ಸ್ಪೇಸ್ ಬಿಟ್ವೀನ್ ದಿ ಸ್ಕ್ರೂ ಅಂಡ್ ನಟ್. ನಟ್ ಏನಿರ್ತಲ್ಲ, ನಟ್ಟು ಮತ್ತು ಸ್ಕ್ರೂಗಳ ಮಧ್ಯೆ ಇವನ್ನ ಬಾಲ್ಸ್ ಇರ್ತಾವ. ಇಲ್ಲಿ ಸ್ಪೇಸ್ ಬಹಳಷ್ಟು ಜಾಗ ಇರುತ್ತೆ ನಟ್ಟು ಮತ್ತು ಸ್ಕ್ರೂವಿನ ಮಧ್ಯೆ. ಆ ಜಾಗದಲ್ಲಿ ಈ ರೋಲರ್ ಗಳನ್ನ ಫಿಟ್ ಮಾಡಿರ್ತಾರೆ. ರಿಸಲ್ಟ್ಸ್ ಇನ್ ಎ ಹೈಲಿ ಎಫಿಷಿಯಂಟ್ ರೋಲಿಂಗ್. ಇದರಿಂದ ಏನಾಗುತ್ತೆ, ಒಂದು ಬ್ಯಾಕ್ಲಾಶ್ ಇರಲ್ಲ, ಇನ್ನೊಂದು
ರೋಟರಿ ಇದು ಏನು ಮೂಮೆಂಟ್ ಏನಿದೆಲ್ಲ ಬಹಳ ಸರಾಗವಾಗಿ ಈಸಿಯಾಗಿ ಆಗುತ್ತೆ, ಅಲ್ಲಿ ಫ್ರಿಕ್ಷನ್ಲೆಸ್ ಮೂಮೆಂಟ್ ಆಗುತ್ತೆ. ದ ಸ್ಕ್ರೂಸ್ ಯೂಸ್ ಟೂ ಡಿಫರೆಂಟ್ ಫಾರ್ಮ್ಸ್. ಇಲ್ಲಿ ಈ ಒಂದು ಬಾಲ್ ಸ್ಕ್ರೂ ಅಲ್ಲಿ ಎರಡು ರೀತಿಯ ಥ್ರೆಡ್ ಇರುತ್ತೆ. ಒಂದೇದು ಇದು ನೋಡ್ರಿ ಗೋತಿಕ್ ಟೈಪ್ ಥ್ರೆಡ್ ಇರುತ್ತೆ. ಇದು ಬಾಲ್ ಇದು ಏನಿದೆಯಲ್ಲ ಇದು ಬಾಲ್ ಸ್ಕ್ರೂ, ಒಂದು ಗೋತಿಕ್ ಟೈಪ್ ಪ್ರೊಫೈಲು, ಇನ್ನೊಂದು ಪರ್ಫೆಕ್ಟ್ ಸರ್ಕ್ಯುಲರ್ ಪ್ರೊಫೈಲ್ ಇರುತ್ತೆ. ಇಲ್ಲಿ ನೋಡಿ, there are two types of screw and nut arrangement commonly used for recirculating balls are by using external internal tube and by using deflector. ಅದನ್ನ ಆಮೇಲೆ ನೋಡೋಣ. ಈಗ ನೋಡ್ರಿ, ಇಲ್ಲಿ ಈ ಒಂದು ಬಾಲ್ ಏನಿದೆಯಲ್ಲ, ಇದು ಬಾಲು, ಮೇಲಿರ್ತಕ್ಕಂಥದ್ದು ನಟ್ಟು, ಕೆಳಗಿರ್ತಕ್ಕಂಥದ್ದು ಬಾಲ್ ಸ್ಕ್ರೂ ಏನಿದೆಯಲ್ಲ ಅದ್ರ ಮೇಲೆ ಇರ್ತಕ್ಕಂಥ ಹೆಲಿಕಲ್ ಗ್ರೂಸ್ ಥ್ರೆಡ್ಡಿಂಗ್ ಟೈಪ್ ಇರುತ್ತೆ. ಬಟ್ ಪ್ರೊಫೈಲ್ ಏನಿದೆಯಲ್ಲ ಈ ರೀತಿ ಇರುತ್ತೆ. ನೀವೆಲ್ಲ ಥ್ರೆಡ್ಡಿಂಗ್ ಬೇರೆ ಬೇರೆ ಪ್ರೊಫೈಲ್ ಇರ್ತಕ್ಕಂಥ ಥ್ರೆಡ್ಡಿಂಗ್ ನೋಡ್ರಿ, ವಿ ಶೇಪ್ ನೋಡ್ರಿ, ಆಕ್ವೆ ಟೈಪ್ 29 ಡಿಗ್ರಿ ನೋಡ್ರಿ, ಆಮೇಲೆ ಸ್ಕ್ವೇರ್ ಟೈಪ್ ನೋಡ್ರಿ. ಆದರೆ ಇದರಲ್ಲಿ ಬಾಲ್ ಸ್ಕ್ರೂ, ಈ ಬಾಲಿನ ಪ್ರೊಫೈಲ್ ಏನಿದೆಯಲ್ಲ ಅದಕ್ಕೆ ಸೂಟ್ ಆಗೋ ರೀತಿಯಲ್ಲಿ ಇಲ್ಲಿ ಸರ್ಕ್ಯುಲರ್ ಪ್ರೊಫೈಲ್ ಇರುತ್ತೆ, ಶೇಪ್ ಆಫ್ ದಿ ಥ್ರೆಡ್. ಇಲ್ಲಿ ನೋಡ್ರಿ, ಈ ಬಾಲ್ ಏನಿದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಆಗಿದೆ. ಈ ಒಂದು ಇದು ಸ್ಕ್ರೂ, ಬಾಲ್ ಸ್ಕ್ರೂ, ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಇದು ಬಾಲ್ ಸ್ಕ್ರೂ, ಇದೇನದಲ್ಲ ಕಟ್ ಮಾಡಿರ್ತಕ್ಕಂಥ ನಟ್, ಇದು ನಟ್ಟು. ಈ ನಟ್ಟಿನ ಒಳಗಡೆ ಸ್ಕ್ರೂ ಮತ್ತು ನಟ್ಟಿನ ಮಧ್ಯೆ ಈ ಬಾಲ್ಸ್ ಇರ್ತಾವೆ. ಇದು ದೊಡ್ಡದಾಗಿ ತೋರಿಸಿದ್ದಾರೆ. ಇದು ಸ್ಕ್ರೂವಿನ ಒಂದು ಥ್ರೆಡ್, ಇದು ಇಲ್ಲಿದೆಯಲ್ಲ, ಈ ಥ್ರೆಡ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಇದು ನಟ್ಟಿನ ಒಂದು ಥ್ರೆಡ್, ಈ ನಟ್ ಮೇನ್ ಬರ್ತದಲ್ಲ ಅದರಿಂದ ಇದು ಸ್ಕ್ರೂವಿನ ಪ್ರೊಫೈಲ್, ಇದು ಇಲ್ಲಿ ಬರುತ್ತೆ ಸ್ಕ್ರೂ ಪ್ರೊಫೈಲು. ಇದು ನಟ್ಟು, ಇದು ನಟ್ಟಿನ ಪ್ರೊಫೈಲ್. ಒಂದ್ ಕಡೆ ನಟ್ಟಿನ ಪ್ರೊಫೈಲ್ ಇದೆ, ಒಂದೊಂದ್ ಕಡೆ ಸ್ಕ್ರೂನ ಪ್ರೊಫೈಲ್ ಇದೆ. ಇಲ್ಲಿ ನೋಡಿ, ಈ ಒಂದು ಬಾಲ್ ಏನಿದೆಯಲ್ಲ ನಟ್ಟಲ್ಲಿ ಎರಡು ಪಾಯಿಂಟ್ ಅಲ್ಲಿ ಟಚ್ ಆಗಿದೆ. ಅದೇ ರೀತಿ ಈ ಒಂದು ಸ್ಕ್ರೂವಿನ ಏನಿದೆಯಲ್ಲ ಇಲ್ಲಿ ಸ್ಕ್ರೂವಿನ ಪ್ರೊಫೈಲ್, ಇಲ್ಲಿ 1 ಪಾಯಿಂಟ್ ಮತ್ತು 2 ಪಾಯಿಂಟ್, ಇಲ್ಲಿ 2 ಪಾಯಿಂಟ್ ಅಲ್ಲಿ ಟಚ್ ಆಗಿದೆ. ಅಂದ್ರೆ ಅಪೋಸಿಟ್ ಅಲ್ಲಿ ಟಚ್ ಆಗಿದೆ. ಈಗ ನೋಡಿ, ಈ ನಟ್ ಏನಾದ್ರು ಈ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಎಲ್ಲೂ ಗ್ಯಾಪ್ ಇಲ್ಲ ಇದಕ್ಕೆ. ಬ್ಯಾಕ್ಲಾಶ್, ಈಗ ಒಂದು ನಟ್ ಇರುತ್ತೆ, ಒಂದು ಬೋಲ್ಟ್ ಇರುತ್ತೆ, ಅದನ್ನ ನಾವೇನ್ ಮಾಡ್ತೇವೆ, ಅಸೆಂಬ್ಲಿ ಮಾಡಿ ಹಿಂಗೆ ಸ್ವಲ್ಪ ಇದು ಮಾಡಿದಾಗ ಕೆಲವೊಂದರಲ್ಲಿ ಏನಿರುತ್ತೆ ಅಲ್ಲಿ ಇದು ಬರುತ್ತೆ, ಬ್ಯಾಕ್ಲಾಶ್ ಬರುತ್ತೆ. ಬಟ್ ಇದರಲ್ಲಿ ಆ ಬ್ಯಾಕ್ಲಾಶು ಇಲ್ಲ ಯಾವುದೇ ರೀತಿ. ಯಾಕಂದ್ರೆ ಈ ಕಡೆ ಹೇಳಿದ್ರೆ ಇಲ್ಲಿ ಪಾಯಿಂಟ್ ಟಚ್ ಆಗುತ್ತೆ, ಈ ಕಡೆ ಹೇಳಿದ್ರೆ ಇಲ್ಲಿ ಪಾಯಿಂಟ್ ಟಚ್ ಆಗುತ್ತೆ, ಮೇಲೆ ಹೇಳಿದ್ರು ಟಚ್ ಆಗುತ್ತೆ, ಕೆಳಗೆ ಹೇಳಿದ್ರು ಟಚ್ ಆಗುತ್ತೆ. ಆದ್ದರಿಂದ ಇಲ್ಲಿ ಬ್ಯಾಕ್ಲಾಶ್ ಫ್ರೀ, ಇದು ಬಹಳ ಇಂಪಾರ್ಟೆಂಟು. ಇದರಿಂದ ನಾವು ಇದೇ ಒಂದು ಆಧಾರದ ಮೇಲೆ ಇದರಲ್ಲಿ ಯಾವುದೇ ರೀತಿ ಬ್ಯಾಕ್ಲಾಶ್ ಇಲ್ಲದೆ ಇರೋದ್ರಿಂದ ನಾವು ಎಕ್ಸಾಕ್ಟ್ ಆಗಿ ಮೈಕ್ರಾನ್ಸ್ ಅಲ್ಲಿ CNC ಮಷಿನ್ಗಳಲ್ಲಿ ಪಾರ್ಟ್ಸ್ ಗಳನ್ನ ರೆಡಿ ಮಾಡಬಹುದು. ಮೈಕ್ರಾನ್ಸ್ ಅಲ್ಲಿ ರೀಡಿಂಗ್ ಕೊಡಬಹುದು, ಅದರ ಒಂದು ರೀಡಿಂಗ್ ಗಳನ್ನ, ಡೈಮೆನ್ಷನ್ ಗಳನ್ನ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಓವರ್ ಸೈಜ್ ಇರುತ್ತೆ. ಬಾಲಿನ ಪ್ರೊಫೈಲ್ ಏನಿದೆಲ್ಲ ಈ ಪ್ರೊಫೈಲ್ಗಿಂತ ಓವರ್ ಸೈಜ್ ಇರುತ್ತೆ. ಅದಕ್ಕೆ ಇದೇನಂದ್ರೆ ಇಲ್ಲೊಂದು ಪಾಯಿಂಟ್ ಕಾಂಟ್ಯಾಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಬಾಲ್ ಸೈಜು ಮತ್ತು ಇದ್ರ ಪ್ರೊಫೈಲ್ ಸೈಜು ಎರಡೂ ಒಂದೇ ಇದ್ರೆ ಏನಾಗುತ್ತೆ, ಪೂರ್ತಿ ಸರ್ಫೇಸ್ ಕಾಂಟ್ಯಾಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 4 ಪಾಯಿಂಟ್ ಕಾಂಟ್ಯಾಕ್ಟ್ ಇದೆ. ಇಲ್ಲಿ ಕೂಡ ಇಲ್ಲಿ ನೋಡ್ರಿ, ಡಬಲ್ ನಟ್, ಇದು ಸಿಂಗಲ್ ನಟ್ ಯೂಸ್ ಮಾಡೇವಿ. ಸಿಂಗಲ್ ನಟ್ ಯೂಸ್ ಮಾಡಿದಾಗ ಓವರ್ ಸೈಜ್ ಬಾಲ್ ಇದೆ, ಸಿಂಗಲ್ ನಟ್ ಯೂಸ್ ಮಾಡಿದಾಗ ಮಾತ್ರ ಓವರ್ ಸೈಜ್ ಬಾಲ್ ಯೂಸ್ ಮಾಡಿ 4 ಪಾಯಿಂಟ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ತೇವೆ, ಬಾಲ್ ಸೈಜು ಮತ್ತು ಪ್ರೊಫೈಲ್ ಸೈಜು ಹೆಚ್ಚು ಕಡಿಮೆ ಒಂದೇ ಇದ್ದಾಗ ಡಬಲ್ ನಟ್ ಯೂಸ್ ಮಾಡ್ತೀವಿ, ಮಧ್ಯೆ ಒಂದು ಸ್ಪೇಸರ್ ಗ್ಯಾಪ್ ಕೊಡ್ತೀವಿ. ಈ ಸ್ಪೇಸರ್ ಇರೋದ್ರಿಂದ ಏನಾಗಿದೆ, ಈ ಸ್ಪೇಸರು ಈ ನಟ್ಟನ್ನ ಇದೊಂದು ನಟ್ಟು ಈ ನಟ್ಟನ್ನು ಈ ಕಡೆ ತಳ್ತದೆ, ಈ ನಟ್ಟನ್ನ ಈ ಕಡೆ ತಳ್ತದೆ. ಇತ್ತಾಗ ನೋಡಿ, ಫೋರ್ಸ್ ಇಲ್ಲಿಂದ ಈ ಕಡೆನೂ ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಇಲ್ಲಿಂದ ಈ ಕಡೆನೂ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಇಲ್ಲಿ ಈ ತರ ಆದಾಗ ನೋಡ್ರಿ, ಬಾಲ್ ಮೇಲೆ ಯಾವ ರೀತಿ ಫೋರ್ಸ್ ಬೀಳುತ್ತೆ ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ, ನಟ್ಟಲ್ಲಿ ಈ ಏರಿಯಾ ಕಾಂಟ್ಯಾಕ್ಟ್ ಆಗುತ್ತೆ, ಆಮೇಲೆ ಸ್ಕ್ರೂ ಪ್ರೊಫೈಲ್ ಮೇಲೆ ಈ ಏರಿಯಾ ಕಾಂಟ್ಯಾಕ್ಟ್ ಆಗುತ್ತೆ. ಸೊ
ನಾವು ಯಾವುದೇ ರೀತಿ ಇಲ್ಲಿ ಕೂಡ ಬ್ಯಾಕ್ಲಾಸ್ಗೆ ಚಾನ್ಸ್ ಇಲ್ಲ. ಇಲ್ಲಿ ಕಾಂಟ್ಯಾಕ್ಟ್ ಆಗಿರುತ್ತೆ, ಇಲ್ಲಿ ಬಂದ್ರೆ ಇಲ್ಲಿ ಅಪೋಸಿಟ್ ಆಗಿ ಕಾಂಟ್ಯಾಕ್ಟ್ ಆಗಿರುತ್ತೆ. ಸೊ ಈ ಕಡೆ ನಟ್ ತಳೆದಾಗ ಕೂಡ ಬ್ಯಾಕ್ಲಾಶ್ ಬರಲ್ಲ, ನಟ್ಟಿನ ಈ ಕಡೆ ತಳೆದಾಗ ಕೂಡ ಯಾವುದೇ ರೀತಿಯಿಂದ ಬ್ಯಾಕ್ಲಾಶ್ ಬರಲ್ಲ. ಇದು ಡಬಲ್ ನಟ್ಟು, ಇದು ಸ್ಕಿಪ್, ಇಲ್ಲಿ ಮಧ್ಯೆ ಪಿಚ್ಚು ಶಿಫ್ಟ್ ಮಾಡಿರ್ತಾರೆ. ಈಗ ನೋಡಿ, ಈ ಒಂದು ರೀಸರ್ಕ್ಯುಲೇಟಿಂಗ್ ಬಾಲ್ ಸ್ಕ್ರೂ ಯೂಸಿಂಗ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಟ್ಯೂಬಿಂಗ್ ನಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಇರುತ್ತೆ ಮತ್ತು ಇವು ಯಾವ ರೀತಿ ರೀಸರ್ಕ್ಯುಲೇಟ್ ಆಗ್ತಾವ ಅನ್ನೋದು. ಒನ್ಸ್ ದ ಬಾಲ್ ರೀಚಸ್ ದಿ ಎಂಡ್ ಆಫ್ ದಿ ಥ್ರೆಡ್ಸ್, ದೇ ಆರ್ ಪಿಕ್ಡ್ ಅಪ್ ಬೈ ಎ ರಿಟರ್ನ್ ಟ್ಯೂಬ್, ಎಕ್ಸ್ಟರ್ನಲ್ ಇರ್ಬೋದು ಅಥವಾ ಇಂಟರ್ನಲ್ ಇರ್ಬೋದು, ಟು ದಿ ಸ್ಟಾರ್ಟಿಂಗ್ ಪೊಸಿಷನ್ ಹ್ಯಾಸ್ ಶೋನ್ ಇನ್ ದಿ ಫಿಗರ್. ಇಲ್ಲಿ ಫಿಗರ್ ಇದೆ, ನಾನು ನಿಮ್ಗೆ ಇಲ್ಲಿ ಒಂದು ಅನಿಮೇಷನ್ ತೋರಿಸ್ತೇನೆ, ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ ಇಲ್ಲೇ ರೀಸರ್ಕ್ಯುಲೇಟಿಂಗ್, ಇದರಲ್ಲಿ ಎಕ್ಸ್ಟರ್ನಲ್ ಟ್ಯೂಬ್ ಇದೆ, ಇದು ಎಕ್ಸ್ಟರ್ನಲ್ ಟ್ಯೂಬು. ಎಕ್ಸ್ಟರ್ನಲ್ ಟ್ಯೂಬ್ ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ಒಳಗಡೆ ಬರ್ತಾವೆ, ಹಿಂಗೆ ಸರ್ಕ್ಯುಲೇಟ್ ಆಗ್ತಾ 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 ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಬರ್ತಾವೆ. ಇವೇನು ಬಂದಿರ್ತದಲ್ಲ ಇದು ಮತ್ತೆ ಪಿಕಪ್ ಆಗುತ್ತೆ, ಇಲ್ಲಿ ಬಂದು ಮತ್ತೆ ಇಲ್ಲಿ ಬರ್ತಾವೆ. ಈ ಕಡೆನೂ ಅಷ್ಟೇ, ಇಲ್ಲಿ ಸ್ಟಾರ್ಟ್ ಇದೆ, ಒಳಗಡೆಯಿಂದ ಇಲ್ಲಿ ಬರ್ತಾವೆ, ಬಂದು ಹಿಂಗೆ ಬಂದು ಮತ್ತೆ ಇಲ್ಲಿ ಪಿಕಪ್ ಆಗಿ ಮತ್ತೆ ಹಿಂಗೆ ರೋಟೇಟ್ ಆಗ್ತಾ ಹೋಗ್ತಾವ. ಇದು ರೀಸರ್ಕ್ಯುಲೇಟಿಂಗ್ ಎಕ್ಸ್ಟರ್ನಲ್ ಟ್ಯೂಬಿಂಗ್ ಇರ್ತಕ್ಕಂಥ ಬಾಲ್ ಸ್ಕ್ರೂ ಮತ್ತು ನಟ್. ಇದು ಇಂಟರ್ನಲ್ ಟ್ಯೂಬಿಂಗ್ ಇರ್ತಕ್ಕಂಥದ್ದು, ಇಂಟರ್ನಲ್ ಬಾಲ್ ರಿಟರ್ನ್. ಇದರಲ್ಲಿ ಕೂಡ ಇಂಟರ್ನಲ್ ನೋಡ್ರಿ, ಇಲ್ಲಿಂದ ಇಷ್ಟು ಇದು ನೋಡ್ರಿ ಪಿಕಪ್ ಆಗುತ್ತೆ, ಹಿಂಗೆ ಬರ್ತಾ ಬರ್ತಾ ಹಿಂಗೆ ಹೋಗಿ ಹಿಂಗೆ ರೋಟೇಟ್ ಆಗಿ ಬರ್ತಾ ಮತ್ತೆ ಇಲ್ಲಿ ಪಿಕಪ್ ಆಗಿ ಮತ್ತೆ ಹಿಂಗೆ ಒಂದಕ್ಕೊಂದು ಮತ್ತೆ ಹಿಂಗೆ ರೋಟೇಟ್ ಆಗ್ತಾ ಹೋಗ್ತಾ. ಇಲ್ಲಿ ನೋಡ್ರಿ, ಇಲ್ಲಿ ಇಂಟರ್ನಲ್ ಟ್ಯೂಬಿಂಗ್ ಇದ್ದು ಯಾವ ರೀತಿ ವರ್ಕ್ ಆಗ್ತಾ ಇದೆ ನೋಡ್ರಿ. ಬಾಲ್ಸ್ಗಳು ಯಾವ ರೀತಿ ಸ್ಕ್ರೂ ರೋಟೇಟ್ ಆಗ್ತಾ ಇದೆ, ಈ ಬಾಲ್ಸ್ ಏನದಾವಲ್ಲ ಸ್ಕ್ರೂ ರೋಟೇಟ್ ಆದಂಗೆ ಈ ನಟ್ಟು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಬಾಲ್ಸು ಯಾವ ರೀತಿಯಾಗಿ ಟ್ಯೂಬ್ ಅಲ್ಲಿ ಪಿಕಪ್ ಆಗಿ ಇಲ್ಲಿ ಬರ್ತಾವ, ಮತ್ತೆ ಹೊಳ್ಳಿ ಇಲ್ಲಿಂದ ಮತ್ತೆ ರೀಸರ್ಕ್ಯುಲೇಟ್ ಆಗ್ತಾವೆ. ಇದು ಇಂಟರ್ನಲ್ ಟ್ಯೂಬಿಂಗು. ಇದು ಇಂಟರ್ನಲ್ ಟ್ಯೂಬ್. ಇದು ನೋಡ್ರಿ, ಇದು ಎಕ್ಸ್ಟರ್ನಲ್ ಟ್ಯೂಬಿಂಗ್ ನಲ್ಲಿ ಯಾವ ರೀತಿ ಇರುತ್ತೆ ಅಂತ ಲೈನ್ ಡಯಾಗ್ರಾಮ್. ಇದು ಇಂಟರ್ನಲ್ ಟ್ಯೂಬಿಂಗ್ ನಲ್ಲಿ ಯಾವ ರೀತಿ ಸರ್ಕ್ಯುಲೇಟ್ ಆಗುತ್ತೆ ಅನ್ನೋದು ಡಯಾಗ್ರಾಮ್. ಇನ್ನು ರೀಸರ್ಕ್ಯುಲೇಟಿಂಗ್ ಇದು ನಟ್ ಅನ್ನ ಡಿಫ್ಲೆಕ್ಟರ್ ಮಧ್ಯೆ ಡಿಫ್ಲೆಕ್ಟರ್ ಯೂಸ್ ಮಾಡ್ತಾರೆ. ಡಬಲ್ ನಟ್ ಯೂಸ್ ಮಾಡೋ ಬದಲು ಇಲ್ಲೊಂದು ಡಿಫ್ಲೆಕ್ಟರ್ ಯೂಸ್ ಮಾಡಿ ಟೈಟ್ ಮಾಡ್ತಾರೆ. ಅಂದ್ರೆ ಆ ಕಡೆ ಈ ಕಡೆ ಎರಡೂ ಕಡೆ ಬ್ಯಾಕ್ಲಾಶ್ ಬರದೇ ಇರೋ ರೀತಿಯಲ್ಲಿ ಡಿಫ್ಲೆಕ್ಟರ್ ನ ಯೂಸ್ ಮಾಡಿದ್ದೆ. ಅನದರ್ ಫಾರ್ಮ್ ಆಫ್ ಬ್ರಿಂಗಿಂಗ್ ದ ಬಾಲ್ಸ್ ಟು ದಿ ಲೋಡಿಂಗ್ ಝೋನ್ ಈಸ್ ಬೈ ಯೂಸಿಂಗ್ ದ ಡಿಫ್ಲೆಕ್ಟರ್. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇದು ಡಿಫ್ಲೆಕ್ಟರ್. ಇದೇನ್ ಮಾಡುತ್ತೆ, ಮತ್ತೆ ಬಂದಿರತಕ್ಕಂತ ಸ್ಕ್ರೂಗಳನ್ನು ವಾಪಸ್ ತಳ್ಳುತ್ತೆ. ಅಲ್ಲಿ ಡಿಫ್ಲೆಕ್ಟರ್ ಸಿಸ್ಟಮ್ ಅಂತ ಹೇಳ್ತೇವೆ ನೋಡಿ. ಪ್ರಿಲೋಡಿಂಗ್ ಆಫ್ ದಿ ಸರ್ಕ್ಯುಲೇಟಿಂಗ್ ಬಾಲ್ಸ್. ಇಲ್ಲಿ ನೋಡಿ, ಈ ಬಾಲ್ಗಳನ್ನ ಡಬಲ್ ನಟ್ ಯೂಸ್ ಮಾಡಿ, ಇಲ್ಲಿ ನೋಡಿ ಇಲ್ಲೊಂದು ನಟ್ ಇದೆ, ಇಲ್ಲೊಂದು ನಟ್ ಇದೆ, ಮಧ್ಯೆ ಒಂದು ಸ್ಪೇಸರ್ ಅನ್ನ ಯೂಸ್ ಮಾಡಿ ಬ್ಯಾಕ್ಲಾಶ್ ಬರದೇ ಇರೋ ರೀತಿಯಲ್ಲಿ ಅದನ್ನ ಅದು ಜೀರೋ ಬ್ಯಾಕ್ಲಾಶ್ ಇದರಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಅಂದ್ರೆ ಎನಿ ಡಿಸ್ಪ್ಲೇ ಆಕ್ಸಿಯಲ್ ಡಿಸ್ಪ್ಲೇಸ್ಮೆಂಟ್ ಆಗಬಾರ್ದು, ಆ ಕಡೆ ಈ ಕಡೆ ಯಾವುದೇ ರೀತಿಯ ಡಿಸ್ಪ್ಲೇಸ್ಮೆಂಟ್ ಆಗಬಾರ್ದು. ಆ ರೀತಿಯಾಗಿ ಜೀರೋ ಬ್ಯಾಕ್ಲಾಶ್ ಅನ್ನ ಇದು ಮಾಡ್ತಾರೆ. ಅದನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲಿ ನೋಡ್ರಿ, ಇದು ಒಂದು ನಟ್ಟು, ಸರಿ, ಇದೊಂದು ನಟ್ಟು, ಇದ್ರೊಳಗಡೆ ಇಲ್ಲಿ ಬಾಲ್ಸ್ ಇದಾವು, ಇಲ್ಲಿ ಬಾಲ್ಸ್ ಇದಾವೆ. ನೋಡ್ರಿ, ಈ ಬಾಲ್ಸ್ ಅನ್ನು ಯಾವ ರೀತಿ ಅರೇಂಜ್ ಮಾಡಿದಾರೆ ಅಂದ್ರೆ ಇಲ್ಲಿ ಒಂದು ಸ್ಪೇಸರ್ ಹಾಕಿದ್ದಾರೆ ನೋಡಿ. ಈ ಸ್ಪೇಸರ್ ಏನ್ ಮಾಡುತ್ತೆ, ಎರಡೂ ನಟ್ಟನ್ನ ಅಪಾರ್ಟ್ ಮಾಡಿ, ಎರಡೂ ನಟ್ಟನ್ನ ಆ ಕಡೆ ಈ ಕಡೆ ದೂಡುತ್ತೆ. ಅದು ಸೈಡ್ಗೆ ನಟ್ಟನ್ನ, ಈ ನಟ್ಟನ್ನು ಈ ಕಡೆ ದೂಡುತ್ತೆ, ಈ ನಟ್ಟನ್ನು ಈ ಕಡೆ ದೂಡುತ್ತೆ. ಅವಾಗ ಏನಾಗುತ್ತೆ ನೋಡ್ರಿ, ಫೋರ್ಸು ಇದ್ರದ್ದು ಈ ಕಡೆ ಆಕ್ಟಿಂಗ್ ಆಗುತ್ತೆ, ಇದ್ರದ್ದು ಈ ಕಡೆ ಆಕ್ಟಿಂಗ್ ಆಗುತ್ತೆ. ಅಂದ್ರೆ ಅವಾಗ ಈ ಬಾಲ್ ಏನಿದೆಯಲ್ಲ, ಒಂದು ಸೈಡು ಇಲ್ಲಿ ನಟ್ಟಿನ ಪ್ರೊಫೈಲ್ ಕಾಂಟ್ಯಾಕ್ಟ್ ಆಗುತ್ತೆ, ಮತ್ತೆ ಇನ್ನೊಂದು ಸೈಡು ಆ ನಟ್ಟಿನ ಪ್ರೊಫೈಲ್ಗೆ ಅಪೋಸಿಟ್ ಆಗಿರ್ತಕ್ಕಂಥ ಸ್ಕ್ರೂವಿನ ಪ್ರೊಫೈಲ್ಗೆ ಟಚ್ ಆಗುತ್ತೆ. ನೋಡಿ ಇಲ್ಲಿ ಫೋರ್ಸ್ ಎರಡು ಈ ಕಡೆ, ಸಪೋಸ್ ಈ ಕಡೆಯಿಂದ ಏನಾದ್ರು ನಾವು ಫೋರ್ಸ್ ಹಾಕಿ, ಈ ಕಡೆಯಿಂದ ಫೋರ್ಸ್ ಹಾಕಿ ಇದನ್ನ ದೂಡಾಕ್ ಹೋದ್ರು ಕೂಡ ಏನಾಗತ್ತೆ, ಹೋಗಂಗಿಲ್ಲ. ಅದು ಯಾಕೆ ಹೋಗಲ್ಲ ಅಂದ್ರೆ ಇಲ್ಲೇ ನಟ್ ಅಟ್ಟಿತದ, ಅಲ್ಲಿ ಯಾವುದೇ ರೀತಿಯ ಬ್ಯಾಕ್ಲಾಶ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನಟ್ಟಿನ ಪ್ರೊಫೈಲು ಮತ್ತು ಬಾಲಿನ ಪ್ರೊಫೈಲ್ ಟಚ್ ಆಗ್ತಾವ, ಗ್ಯಾಪ್ ಇಲ್ಲ. ಈ ಕಡೆ ಫೋರ್ಸ್ ಹಾಕಿದ್ರೆ ಸ್ಕ್ರೂವಿನ ಪ್ರೊಫೈಲ್ಗೆ ಟಚ್ ಆಗುತ್ತೆ. ಸೊ ಈ ರೀತಿಯಾಗಿ ಮೊದಲೇ ಅದನ್ನು ಕೂಡ ಒಂದು
ಈಸಿ ಮೂವ್ಮೆಂಟ್ ಆಗೋ ರೀತಿಯಲ್ಲಿ ಪ್ರಿಲೋಡ್ ಮಾಡಿರ್ತಾರೆ. ಮತ್ತೆ ಅದನ್ನು ಭಾಳ ಟೈಟ್ ಮಾಡಲ್ಲ. ಭಾಳ ಟೈಟ್ ಮಾಡಿದ್ರೆ ಈಸಿ ಮೂವ್ಮೆಂಟ್ ಆಗಲ್ಲ. ಈಸಿ ಮೂವ್ಮೆಂಟ್ ಆಗೋ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯ ಜೀರೋ ಬ್ಯಾಕ್ಲಾಶ್ ಆಗುವ ರೀತಿಯಲ್ಲಿ ಇದನ್ನ ಏನ್ ಮಾಡಿರ್ತಾರೆ, ಪ್ರಿಲೋಡ್ ಮಾಡಿರ್ತಾರೆ. ಇದು ಪ್ರಿಲೋಡಿಂಗ್ ಆಫ್ ದಿ ರೀಸರ್ಕ್ಯುಲೇಷನ್. ನೆಕ್ಸ್ಟ್ ನೋಡಿ, ಟು ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಹೆನ್ಸ್ ಯೂಸ್ಡ್ ಫಾರ್ ಕ್ಯಾರಿಯಿಂಗ್ ಹೆವಿಯರ್ ಲೋಡ್ಸ್ ಅಟ್ ದಿ ಫಾಸ್ಟರ್ ರೇಟ್. ಇಲ್ಲಿ ಹೆವಿ ಲೋಡ್, ಇಲ್ಲಿ ಫ್ರಿಕ್ಷನ್ ಬಹಳ ಕಡಿಮೆ ಇರೋದ್ರಿಂದ, ಫ್ರಿಕ್ಷನ್ ಲೆಸ್ ಇರೋದ್ರಿಂದ ಇಲ್ಲಿ ಹೆವಿ ಲೋಡ್ ಅನ್ನ ನಾವು ಫಾಸ್ಟರ್ ರೇಟ್ ಅಲ್ಲಿ ಫಾಸ್ಟ್ ಆಗಿ ಹೆವಿ ಲೋಡ್ ಅನ್ನ ಕ್ಯಾರಿ ಮಾಡಬಹುದು. ಮತ್ತು ಲೋ ಪವರ್ ರಿಕ್ವೈರ್ಮೆಂಟ್ ಫಾರ್ ಡ್ರೈವಿಂಗ್ ಮಾಡಲಿಕ್ಕೆ ಇಲ್ಲಿ ಫ್ರಿಕ್ಷನ್ ಲಾಸ್ ಬಹಳ ಕಡಿಮೆ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಪವರಿನ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ, ಈ ಒಂದು CNC ಮಷೀನಲ್ಲಿ ಯೂಸ್ ಮಾಡತಕ್ಕಂಥ ಆಕ್ಚುಯೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು CNC ಮಷೀನ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಸ್ಲೈಡ್ ವೇಸ್ ಅಥವಾ ಗೈಡ್ ವೇಸ್ ಯಾವ ರೀತಿ ಇರ್ತಾವ ಅನ್ನೋದನ್ನ, ಸ್ಲೈಡ್ ವೇಸ್ ಆರ್ ಗೈಡ್ ವೇಸ್ ಯಾವ ರೀತಿ ಇರ್ತಾವ ಅನ್ನೋದನ್ನ ತಿಳ್ಕೊಂಡು, ಯಾವ ಶೇಪಿನ ಒಂದು ಸ್ಲೈಡ್ ವೇಸು ಮತ್ತು ಗೈಡ್ ವೇಸ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ಸ್ಲೈಡ್ಸ್ ವೇಸ್ ಆರ್ ಗೈಡ್ ವೇಸ್. ಜನರಲಿ ಆಲ್ ಮಷೀನ್ ಟೂಲ್ಸ್ ಆರ್ ಪ್ರೊವೈಡೆಡ್ ವಿತ್ ಪಾರ್ಟ್ಸ್ ಸಚ್ ಆಸ್ ಟೇಬಲ್ಸ್, slides, carriages, etc. to carry the workpieces, cutting tools. ಇಲ್ಲಿ ಪ್ರತಿಯೊಂದು ಕನ್ವೆನ್ಷನಲ್ ಮಷೀನ್ ಇರಬಹುದು ಅಥವಾ CNC ಮಷೀನ್ ಅಲ್ಲಿ ಏನದ ಮೇನ್ ಪಾರ್ಟ್ಸ್ ಏನಿರ್ತಾವು, ಟೇಬಲ್ ಇರ್ತಾವು, ಸ್ಲೈಡ್ಸ್ ಇರ್ತಾವು, ಕ್ಯಾರೇಜು ಇದ್ದೇ ಇರ್ತಾವು. ಇವು ಅದಕ್ಕೆ ಬೇಕಂದ್ರೆ ಒಂದು ಟೂಲ್ ಹೋಲ್ಡ್ ಮಾಡ್ಲಿಕ್ಕೆ, ಇನ್ನೊಂದು ಜಾಬ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಬೇಕಾಗ್ತವೆ. ದೀಸ್ ಪಾರ್ಟ್ಸ್ ಆರ್ ಸ್ಲೈಡಿಂಗ್ ಆನ್ ದ ವೇಸ್ ಪ್ರೊವೈಡೆಡ್ ಆನ್ ದಿ parts such as table, slides, carriage of the machines are known as slide ways. ಇವು ಎದರ ಮೇಲೆ ಸ್ಲೈಡ್ ಆಗ್ತಾವ ಅಂದ್ರೆ, ಈಗ ಆಕ್ಚುಯೇಟಿಂಗ್ ಮೆಕ್ಯಾನಿಸಮ್ ಬಾಲ್ ಸ್ಕ್ರೂ ನಟ್ ಇರ್ತದೆ ಅಂದ್ರೆ ನಟ್ಟಿನ ಮೇಲೆ ಟೇಬಲ್ ಇರ್ತದೆ ಅಂತ ಹೇಳಿದೆ. ಟೇಬಲ್ ಅದು ಅಟ್ಯಾಚ್ ಆಗಿರುತ್ತೆ, ಬಟ್ ಅದ್ರ ಲೋಡ್ ಎಲ್ಲ ಎದ್ರ ಮೇಲೆ ಬೀಳುತ್ತೆ, ಈ ಗೈಡ್ ವೇಸ್ ಇರ್ತಾವಲ್ಲ. ಟೇಬಲ್ ಫಾರ್ ಎಕ್ಸಾಂಪಲ್ ಇದು ಟೇಬಲ್ ಇದೆ, ಇದ್ರ ಕೆಳಗಡೆ ಬಾಲ್ ಸ್ಕ್ರೂ ಇದೆ, ಆದ್ರೆ ಇದ್ರ ಲೋಡ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಇದು ಗೈಡ್ ವೇ ಅಂತ ಹೇಳ್ತೀವಿ. ಇದು ಗೈಡ್ ವೇ, ಇದು ಗೈಡ್ ವೇ. ಇಲ್ಲಿ ಈ ಒಂದು ಟೇಬಲ್ಗೂ ಗೈಡ್ ವೇ ಇದೆ, ಈ ಬೆಡ್ಗೂ ಕೂಡ ಗೈಡ್ ವೇ ಇರ್ತಾವೆ. ಒಂದಕ್ಕೊಂದು ಮೇಲ್ ಇರುತ್ತೆ, ಒಂದು ಫೀಮೇಲ್ ಇರುತ್ತೆ. ಆ ಎಲ್ಲ ಲೋಡ್ ಎಲ್ಲ ಇದ್ರ ಮೇಲೆ ಬೀಳುತ್ತೆ. ಸೊ ಇದ್ರ ಮೇಲೆ ಇವು ಸ್ಲೈಡ್ ಆಗುತ್ತೆ, ಈ ಗೈಡ್ ವೇ ಮೇಲೆ ಸ್ಲೈಡ್ ಆಗುತ್ತೆ. ಫಂಕ್ಷನ್ಸ್ ಆಫ್ ದಿ ಸ್ಲೈಡ್ ವೇ ಫಂಕ್ಷನ್ ಟು ಕಂಟ್ರೋಲ್ ದಿ ಲೈನ್ ಆಫ್ ಆಕ್ಷನ್ ಆಫ್ ದಿ ಕ್ಯಾರೇಜ್ ಟೇಬಲ್ ಆನ್ ವಿಚ್ ದಿ ಟೂಲ್ ವರ್ಕ್ ಪೀಸ್ ಇಸ್ ಎರಡು. ಟೂಲ್ ಅಥವಾ ವರ್ಕ್ ಪೀಸ್ ಅನ್ನ ಮೌಂಟ್ ಮಾಡತಕ್ಕಂಥ ಕ್ಯಾರೇಜು ಅಥವಾ ಇದೇ ಟೇಬಲ್ ಇರ್ತದಲ್ಲ, ಅದರದ್ದು ಆಕ್ಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಲೈನ್ ಆಫ್ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಕ್ಕಂಥದ್ದು, ಅದರ ಮೇಲೆ ಯಾವುದೇ ರೀತಿಯ ಲೋಡು ಬೀಳದೆ ಇರೋ ರೀತಿಯಲ್ಲಿ, ಲೋಡ್ ಬಿದ್ದರೂ ಕೂಡ ಅದನ್ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ. ಟು ಅಬ್ಸರ್ವ್ ದ ಸ್ಟ್ಯಾಟಿಸ್ಟಿಕ್ ಅಂಡ್ ಡೈನಾಮಿಕ್ ಫೋರ್ಸಸ್. ಸೊ ಕಟಿಂಗ್ ಫೋರ್ಸ್ಗಳು ಏನ್ ಬರ್ತಾವಲ್ಲ, ಸ್ಟ್ಯಾಟಿಸ್ಟಿಕ್ ಮತ್ತು ಡೈನಾಮಿಕ್. ಸ್ಟ್ಯಾಟಿಸ್ಟಿಕ್ ಅಂದ್ರೆ ಆ ವರ್ಕ್ ಪೀಸಿನ ಲೋಡ್ ಇರ್ಬೋದು, ಅಂದ್ರೆ ನಿಂತಾಗ ಅದ್ರ ಮೇಲೆ ಬೀಳ್ತಕ್ಕಂಥ ಲೋಡು. ಡೈನಾಮಿಕ್ ಅಂದ್ರೆ ಅದು ಕಟಿಂಗ್ ಆಕ್ಷನ್ ಆಗುವಾಗ, ಮೂವ್ ಆಗುವಾಗ ಪ್ರೊಡ್ಯೂಸ್ ಆಗ್ತಕ್ಕಂಥ ಲೋಡ್ಗಳನ್ನ ಬೇರ್ ಮಾಡ್ತಕ್ಕಂಥ, ಅವನ್ನೆಲ್ಲವನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಫಂಕ್ಷನ್ ಅನ್ನ ಏನ್ ಮಾಡುತ್ತೆ, ಈ ಸ್ಲೈಡ್ ವೇ ಅಥವಾ ಗೈಡ್ ವೇ ಮಾಡುತ್ತೆ. ಇಲ್ಲಿ ಟೈಪ್ಸ್ ನೋಡ್ರಿ, ಇದರಲ್ಲಿ 3 ಟೈಪ್ಸ್ ಬರ್ತಾವು ಗೈಡ್ ವೇಗಳಲ್ಲಿ. ಫ್ರಿಕ್ಷನಲ್ ಗೈಡ್ ವೇಸ್ ಅಂತ ಬರುತ್ತೆ, ಆಂಟಿ ಫ್ರಿಕ್ಷನಲ್ ಆರ್ ಲೀನಿಯರ್ ಮೋಷನ್ ಗೈಡ್ ವೇ ಅಂತ ಬರುತ್ತೆ, ಇನ್ನೊಂದು ಅಲ್ಟ್ರೋಸ್ಟ್ಯಾಟಿಕ್ ಗೈಡ್ ವೇ ಅಂತ ಬರುತ್ತೆ. ಇದು ಫ್ರಿಕ್ಷನಲ್ ಗೈಡ್ ವೇಸ್, ಆಂಟಿ ಫ್ರಿಕ್ಷನಲ್ ಮತ್ತು ಅಲ್ಟ್ರೋಸ್ಟ್ಯಾಟಿಕ್ 3 ರೀತಿ ಬರುತ್ತೆ. ಇಲ್ಲಿ ನೋಡ್ರಿ, ಮೊದಲನೇದು ಫ್ರಿಕ್ಷನಲ್ ಗೈಡ್ ವೇಸ್ ಅಂದ್ರೆ ನೀವೆಲ್ಲ ನೋಡಿದಿರ, ಇವೆಲ್ಲ ಫ್ರಿಕ್ಷನಲ್ ಗೈಡ್ ವೇಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಲೇತ್ ಬೆಡ್ಸ್ ಆಫ್ ಆಲ್ ಕನ್ವೆನ್ಷನಲ್ ಮಷಿನ್ ಟೂಲ್ಸ್ ಡ್ಯೂ ಟು ದೇರ್ ಲೋ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂಡ್ ಗುಡ್ ಡ್ಯಾಂಪಿಂಗ್ ಕ್ಯಾಪಬಿಲಿಟಿ. ಫ್ರಿಕ್ಷನಲ್ ಗೈಡ್ ವೇಸ್ ಏನದಲ್ಲ, ಯಾವಾಗಲೂ ಕನ್ವೆನ್ಷನಲ್ ಮಷೀನ್ ನಲ್ಲಿ ಯೂಸ್ ಮಾಡತಕ್ಕಂಥ ಗೈಡ್ ವೇಸ್ ಎಲ್ಲ ಫ್ರಿಕ್ಷನಲ್ ಗೈಡ್ ವೇಸ್ ಅಂತ ಕರಿತೀವಿ. ಈ ಫ್ರಿಕ್ಷನಲ್ ಗೈಡ್ ವೇಸ್ ಆಪರೇಟ್ ಅಂಡರ್ ದ ಕಂಡೀಷನ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಇರುತ್ತೆ. ಎರಡು ಇದ್ರ ಮಧ್ಯೆ ಇದು ನೋಡ್ರಿ, ಇದು ಟೇಬಲ್ ಇದೆ, ಇದು ಬೆಡ್ ಇದೆ, ಇದು ಗೈಡ್ ವೇ. ಇದೇನದಲ್ಲ ಗೈಡ್ ವೇ. ಇದು ಇದ್ರ ಮೇಲೆ ಟೇಬಲ್ ಮೇಲೆ ಫಿಮೇಲ್ ಇರುತ್ತೆ, ಇಲ್ಲಿ ಮೇಲ್ ಗೈಡ್ ವೇ ಇದೆ, ಅದರಲ್ಲಿ ಅದು ಸ್ಲೈಡ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಟೈಪ್ಸ್ ಶೇಪ್ಸ್ ಇರ್ತಾವ ನೋಡ್ರಿ, ಬರ್ತಾವ. ಫ್ಲಾಟ್ ಗೈಡ್ ವೇ ಅಂತ ಬರುತ್ತೆ, ಪಿ ಟೈಪ್ ಗೈಡ್ ವೇ ಬರುತ್ತೆ, ಡೋಟೇಲ್ ಗೈಡ್ ವೇ, ಸಿಲಿಂಡ್ರಿಕಲ್ ಗೈಡ್ ವೇ. ಸೊ ಇವನ್ನೆಲ್ಲ ನೀವು ಫಸ್ಟ್ ಇಯರ್ ಅಲ್ಲಿ ಆಲ್ರೆಡಿ ಕಲ್ತೀರಾ, ಆದ್ರೂ ಈಗ ಸುಮ್ಮನೆ ಗ್ಲಾನ್ಸ್ ಆಗಿ ನೋಡೋಣ. ಫ್ಲಾಟ್ ಗೈಡ್ ವೇ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನೋಡಿ, ಇದು ಫ್ಲಾಟ್ ಗೈಡ್ ವೇ, ಫ್ಲಾಟ್ ಆಗಿರುತ್ತೆ ಇದು. ಇಲ್ಲಿ ಬನ್ನಿ,
ಇದು ಬೆಡ್ಡಿನ ಮೇಲಿರ್ತಕ್ಕಂಥದ್ದು ಫ್ಲಾಟ್ ಗೈಡ್ ವೇ. ಇದು ಈ ಕಡೆ ಮತ್ತು ಈ ಕಡೆ ಫ್ಲಾಟ್ ಗೈಡ್ ವೇ. ಇದು ಮೇಲೆ ಟೇಬಲ್ಲು. ಇದು ಇದರೊಳಗೆ ಇದಕ್ಕೂ ಕೂಡ ಈ ರೀತಿ ಇದೇ ಶೇಪ್ ಇರ್ತಕ್ಕಂಥ ಗ್ರೂವ್ ಇರುತ್ತೆ. ಇದು ಅದು ಒಂದಕ್ಕೊಂದು ಮ್ಯಾಚ್ ಆಗುತ್ತೆ, ಅದರಲ್ಲಿ ಅದು ಸ್ಲೈಡ್ ಆಗುತ್ತೆ. ಯಾವುದು ಈ ಗೈಡ್ ವೇಯಲ್ಲಿ ಇದು ಫ್ಲಾಟ್ ಇದೆ ನೋಡಿ, ಫ್ಲಾಟ್ ಆಗಿದೆ. ಸೊ ಫ್ಲಾಟ್ ಗೈಡ್ ವೇ ಶೋನ್ ಆರ್ ವೈಡ್ಲಿ ಯೂಸ್ಡ್ ಇನ್ ದಿ ಕನ್ವೆನ್ಷನಲ್ ಟೈಪ್ ಆಫ್ ಮಷಿನ್ ಟೂಲ್ಸ್ ಫಾರ್ ಫಾಲೋಯಿಂಗ್ ರೀಸನ್. ಯಾಕೆ ಯೂಸ್ ಆಗುತ್ತೆ ಅಂದ್ರೆ ಲೋ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಇವು ಬಹಳ ಈಸಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಮತ್ತು ಕಾಸ್ಟು ಕೂಡ ಕಡಿಮೆ. ಹೈ ಲೋಡ್ ಬೇರಿಂಗ್ ಕೆಪಾಸಿಟಿ, ಲೋಡು ಎಷ್ಟೇ ಲೋಡ್ ಹಾಕಿದ್ರು ಕೂಡ ಏನಾಗಲ್ಲ, ಲೋಡ್ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ದ ಪ್ರಾಬ್ಲಮ್ ವಿತ್ ದಿಸ್ ಗೈಡ್ ವೇ ಈಸ್ ರ್ಯಾಪಿಡ್ ವೇರ್ rate which may lead to inaccuracies in positioning of the tool and job. ಇವೇನದವಲ್ಲ ಸ್ಲೈಡ್ ಮೂವ್ಮೆಂಟ್ ಆಗಿ ಬೇಗ ವಿಯರ್ ಅಂಡ್ ಟಿಯರ್ ಆಗುತ್ತೆ. ವಿಯರ್ ಅಂಡ್ ಟಿಯರ್ ಆಗೋದ್ರಿಂದ ಅವಾಗಲ್ಲಿ ಏನಾಗುತ್ತೆ, ಬ್ಯಾಕ್ಲಾಶ್ ಬರುತ್ತೆ. ಆ ಕಡೆ ಈ ಕಡೆ ಸ್ಟ್ರೇಟ್ ಲೈನ್ ಮೂವ್ಮೆಂಟ್ ಆಗೋ ಬದಲು ಹಿಂಗೆ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇನ್ಅಕ್ಯುರಸಿ ಬರುತ್ತೆ, ಪೊಸಿಷನಿಂಗು ಕರೆಕ್ಟಾಗಿ ಆಗಲ್ಲ, ಜಾಬು ಅಕ್ಯುರಸಿ ಕರೆಕ್ಟಾಗಿ ಬರಲ್ಲ. ಇದು ಒಂದು ಇದ್ರ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ನೋಡ್ರಿ ವಿ ಟೈಪ್ ಗೈಡ್ ವೇಸ್. ಇಲ್ಲಿ ನೋಡ್ಲಿಕ್ಕೆ ಗೈಡ್ ವೇಸ್ ಶೇಪ್ ಯಾವ ರೀತಿ ಇರುತ್ತೆ, ವಿ ಶೇಪ್ ಇರುತ್ತೆ. ವಿ ಶೇಪ್. ವಿ ಆರ್ ಇನ್ವರ್ಟೆಡ್ ವಿ ಗೈಡ್ ವೇಸ್ ಆರ್ ಯೂಸ್ ಇನ್ ಲೇತ್ ಬೆಡ್ಸ್ ಆಫ್ ಆಲ್ ಕನ್ವೆನ್ಷನಲ್ ಟೈಪ್ ಆಫ್ ಮಷಿನ್. ಲೇತ್ ಬೆಡ್ ಅಲ್ಲಿ ಹೆಚ್ಚು ಈ ವಿ ಬೆಡ್ ಅನ್ನ ಯೂಸ್ ಮಾಡ್ತೀವಿ, ವಿ ಟೈಪ್ ಗೈಡ್ ವೇಸ್ ಅನ್ನ. ದ ಅಡ್ವಾಂಟೇಜ್ with this type of guideway is that parallel alignment of the guideway with the spindle axis is not affected by wear. ಇಲ್ಲಿ ಎಷ್ಟೇ ವೇರ್ ಆದ್ರೂ ಕೂಡ ಏನಾಗುತ್ತೆ, ಎಷ್ಟು ವೇರ್ ಆದಂಗೆ ಅದು ಕೆಳಗೆ ಹೋಗುತ್ತೆ, ಅಲ್ಲಿ ಯಾವುದೇ ರೀತಿಯ ಮತ್ತು ಸರ್ಫೇಸ್ ಕೂಡ್ತಾವೆ, ಎರಡು ಸರ್ಫೇಸ್ ಕರೆಕ್ಟ್ ಆಗಿ ಕೂಡೋದ್ರಿಂದ ಯಾವುದೇ ರೀತಿಯ ಪ್ಯಾರಲಲ್ ಅಲೈನ್ಮೆಂಟ್ಗೆ ತೊಂದರೆ ಆಗಲ್ಲ. ಈ ಪ್ಯಾರಲಲ್ ಅಲೈನ್ಮೆಂಟ್ ಯಾವ ರೀತಿ ಮೇಂಟೈನ್ ಆಗುತ್ತೆ ಅಂದ್ರೆ, ಇನ್ನು ಸಪೋಸ್ ನೋಡ್ರಿ ಈ ಏನಾದರೂ ಗೈಡ್ ವೇ ವಿಯರ್ ಆಗಿದೆ, ಸೌದಿ ಇದೆ ಅಂತ ತಿಳ್ಕೊಡ್ರಿ, ಇದು ಕೆಳಗಿಂದು. ಅವಾಗ ನೋಡ್ರಿ ಇದು ಮೇಲಿಂದ ಏನಿದೆಯಲ್ಲ ಟೇಬಲ್ ಇಂದು, ಅದ್ರ ಮೇಲೇನೆ ಕುಂತಿರ್ತದೆ. ಇದು ಎಷ್ಟೇ ವೇರ್ ಆದ್ರೂ ಅದಕ್ಕೆ ಬಂದು ಮತ್ತು ಟಚ್ ಆಗಿ ಆಗುತ್ತೆ. ಸೊ ಅದಕ್ಕೊಂದು ಕರೆಕ್ಟಾಗಿ ಬಟ್ ಆಗೋದ್ರಿಂದ ಏನಾಗುತ್ತೆ, ಮೂವ್ಮೆಂಟು ಸಲೀಸಾಗಿ ಕರೆಕ್ಟಾಗಿ ಒಂದೇ ಲೈನಲ್ಲೇ ಇರುತ್ತೆ. ಅವಾಗ ಪ್ಯಾರಲಿಸಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ವಿ ಬೆಡ್ವೇಸ್ಗಳಲ್ಲಿ ಬಹಳಷ್ಟು ಕೇಸ್ಗಳಲ್ಲಿ ವೇರ್ ಆ್ಯಂಡ್ ಟಿಯರ್ ಅನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನಾವು ಜಿಬ್ ಅಂತಕ್ಕಂಥ ಒಂದು ಟೇಪರ್ ಪೀಸ್ ಬರುತ್ತೆ, ಮೆಟಲ್ ಪೀಸ್ ತೆಳ್ಳಗೆ ಇರುತ್ತೆ. ಸೊ ಅದನ್ನ ನಾವು ಇದೇನಾದ್ರೂ ವೇರ್ ಆ್ಯಂಡ್ ಟಿಯರ್ ಜಾಸ್ತಿ ಆದರೆ ಅದನ್ನು ಟೈಟ್ ಮಾಡಿ ಅಡ್ಜಸ್ಟ್ ಮಾಡಲಿ, ಅದು ಗ್ಯಾಪ್ ಅನ್ನು ಅಡ್ಜಸ್ಟ್ ಮಾಡ್ತೀವಿ. ಅವಾಗ ಅಲ್ಲಿ ಬ್ಯಾಕ್ಲಾಶು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಮಧ್ಯೆ ಇಲ್ಲಿ ಜಿಬ್ ಅನ್ನು ಕೊಟ್ಟಿರ್ತದೆ. ನೆಕ್ಸ್ಟ್ ಈಗ ಡೌಟೇಲ್ ಟೈಪ್ ನೋಡ್ರಿ, ಡೌಟೇಲ್ ಶೇಪ್ ಇರುತ್ತೆ. ಇದು ನೋಡಿದಿರ ನೀವು, ಈ ಶೇಪ್ ಈ ತರ ಶೇಪ್ ಇರುತ್ತೆ. ಇದು ಡೌಟೇಲ್ ಶೇಪು. ಇದು ಮೇಲಿಂದು ಟೇಬಲ್ಗೆ ಫಿಮೇಲ್ ಇರುತ್ತೆ. ಡೌಟೇಲ್ ಗೈಡ್ವೇಸ್ ಈಸ್ ದ ಕಾಂಬಿನೇಷನ್ ಆಫ್ ಬೋತ್ ಫ್ಲಾಟ್ ಅಂಡ್ ವಿ ಗೈಡ್ವೇಸ್. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಫ್ಲಾಟ್ ಇದೆ, ಇಲ್ಲಿ ವಿ ಶೇಪ್ ಇದೆ. ಫ್ಲಾಟು ಮತ್ತು ವಿ ಶೇಪು ಒಂದು ಫ್ಲಾಟ್ ಶೇಪ್, ಎರಡರ ಕಾಂಬಿನೇಷನ್ ಇರುತ್ತೆ ಇಲ್ಲಿ. These type of guideways are not widely used. ಇವು ಫ್ಲಾಟು ಮತ್ತು ವಿ ಎರಡೂ ಗೈಡ್ವೇಗಳೆಲ್ಲ ಇರ್ತಕ್ಕಂಥ ಅಡ್ವಾಂಟೇಜ್ ಅನ್ನ ಇಲ್ಲಿ ನಾವು ಯೂಸ್ ಮಾಡ್ಕೊತೀವಿ. ಮತ್ತೆ ಇಲ್ಲಿ ಕೂಡ ಮಧ್ಯೆ ಇಲ್ಲಿ ಗಿಬ್ ಇರುತ್ತೆ. ಗಿಬ್ ಏನಾದರೂ ವೇರ್ ಅಂಡ್ ಟಿಯರ್ ಆದರೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಗಿಬ್ ಇರುತ್ತೆ. ಸಿಲಿಂಡ್ರಿಕಲ್ ಗೈಡ್ವೇಸ್ ನೋಡಿ, ಸಿಲಿಂಡ್ರಿಕಲ್ ಟೈಪ್. ಇನ್ ದಿಸ್ ಟೈಪ್ ಆಫ್ ಗೈಡ್ವೇಸ್ ದ ಬೋರ್ ಇನ್ ದ ಕ್ಯಾರೇಜ್ ಹೌಸಿಂಗ್ provides support all around the guideways as shown in the figure. Cylindrical guideways are best suited for short transverse light loads ಮತ್ತು ಶಾರ್ಟ್ ಟ್ರಾನ್ಸ್ಫರ್ಸ್ ಯೂಸ್ ಆಗ್ತದೆ. ಇಲ್ಲಿ ನೋಡಿ ಒಂದು ರಾಡ್ ಇರ್ತದೆ, ಇದು ಹೈ ಅಕ್ಯುರೇಟ್ಲಿ ಗ್ರೌಂಡ್ ಆಗಿರ್ತಕ್ಕಂಥ ಇದು ಇರುತ್ತೆ, ರಾಡ್ ತರ. ಸೊ ಇದ್ರ ಮೇಲೆ ಇದು ಕೂಡ ಸರ್ಕ್ಯುಲರ್, ಇದು ಕೂಡ ಇದ್ರ ಪ್ರೊಫೈಲ್ ಕೂಡ ಯಾವುದು ಟೇಬಲ್ ಮೇಲೆ ಇರುತ್ತೆ. ಇದು ಕೂಡ ಈ ಗೈಡ್ವೇ ಪ್ರೊಫೈಲ್ ಕೂಡ ರೌಂಡ್ ಇರುತ್ತೆ, ಸರ್ಕ್ಯುಲರ್ ಇರುತ್ತೆ. ಇಲ್ಲಿ ಸರ್ಕ್ಯುಲರ್ ಇದ್ದಾಗ ಮೂಮೆಂಟ್ ಈಸಿ ಆಗುತ್ತೆ. ಆಮೇಲೆ ಇದು ಬಹಳ ಲಾಂಗ್ ಇದಕ್ಕೆ ಸೂಟೇಬಲ್ ಅಲ್ಲ, ಶಾರ್ಟ್ ಇದ್ದಾಗ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಅದರ ಕಟ್, ಇದರಲ್ಲಿ ಕಟ್ ಸೆಕ್ಷನ್. ಇದು ಸಿಲಿಂಡ್ರಿಕಲ್ ಗೈಡ್ವೇ ಅಂತ ಹೇಳ್ತೇವೆ. ಸಿಲಿಂಡ್ರಿಕಲ್ ಇರುತ್ತೆ, ಇದು ಮೇಲು, ಇದು ಫಿಮೇಲು. ಸೊ ಇಲ್ಲಿವರೆಗೂ ನಾವು ಫ್ರಿಕ್ಷನಲ್ ಗೈಡ್ವೇಗಳ ಬಗ್ಗೆ ನೋಡಿದ್ವಿ.
ಫ್ಲಾಟು, ವಿ ಟೈಪು, ಆಮೇಲೆ ಸಿಲಿಂಡ್ರಿಕಲ್ ಟೈಪು, ಆಮೇಲೆ ಡೋಟೆಲ್ ಟೈಪು, ಇವೆಲ್ಲ ಕನ್ವೆನ್ಷನಲ್ ಮಷಿನ್ ನಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇವೆಲ್ಲ CNC ಮಷಿನ್ಗೆ ಯೂಸ್ ಆಗಲ್ಲ. ಯಾಕೆ ಯೂಸ್ ಆಗಲ್ಲ ಅಂದ್ರೆ ಇದರಲ್ಲಿ ಫ್ರಿಕ್ಷನ್ ಬಹಳ ಡೆವಲಪ್ ಆಗುತ್ತೆ. ನಾವು ಈಗ CNC ಮಷಿನ್ ಮೇಲೆ ಯಾವ ರೀತಿಯ ಒಂದು ಗೈಡ್ ವೇಗಳನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡಿ, ನಾವು CNC ಮಷಿನ್ಗಳ ಮೇಲೆ ಆಂಟಿ ಫ್ರಿಕ್ಷನಲ್ ಗೈಡ್ ವೇಸ್ ಅನ್ನ ಯೂಸ್ ಮಾಡ್ತೀವಿ. ಯಾಕೆ ಈ ಆಂಟಿ ಫ್ರಿಕ್ಷನಲ್ ಗೈಡ್ ವೇ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿ. ಸರ್ಫೇಸ್ ಟು ಸರ್ಫೇಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಸ್ಲೈಡಿಂಗ್ ಮೆಂಬರ್ಸ್ ವಿಚ್ ಲೀಡ್ಸ್ ಟು ದಿ ಮೋರ್ ಅಮೌಂಟ್ ಆಫ್ ಏರ್. ಇಲ್ಲಿ ಏನಿದಾವು, ಮಾಮೂಲಿ ಗೈಡ್ ವೇಸ್ ಅಲ್ಲಿ, ಫ್ರಿಕ್ಷನಲ್ ಗೈಡ್ ವೇಸ್ ಅಲ್ಲಿ ಎರಡೂ ಗೈಡ್ ವೇಗಳು ಒಂದಕ್ಕೊಂದು ಸರ್ಫೇಸ್ ಮೇಲೆ ಟಚ್ ಆಗ್ತಾವೆ. ಸರ್ಫೇಸ್ ಮೂವ್ಮೆಂಟ್ ಇರೋದು, ಯಾವಾಗಲೂ ಸರ್ಫೇಸ್ ಮೂವ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಎರಡುಗಳ ಮಧ್ಯೆ ಫ್ರಿಕ್ಷನ್ ಡೆವಲಪ್ ಆಗುತ್ತೆ. ಫ್ರಿಕ್ಷನ್ ಡೆವಲಪ್ ಆಗೋದ್ರಿಂದ ಹೀಟ್ ಡೆವಲಪ್ ಆಗುತ್ತೆ. ಹೀಟ್ ಡೆವಲಪ್ ಆಗಿ ಅಲ್ಲಿ ವೇರ್ ಅಂಡ್ ಟೇರ್ ಜಾಸ್ತಿ ಇರುತ್ತೆ. ಇನ್ನು ಎರಡನೇದು, ಲಾರ್ಜ್ ಅಮೌಂಟ್ ಆಫ್ ಫ್ರಿಕ್ಷನ್ ಅಂಡ್ ಹೀಟ್ ಡೆವಲಪ್ಡ್ ಇನ್ ದಿ ಸ್ಲೈಡಿಂಗ್ ಪಾರ್ಟ್ಸ್. ಇಲ್ಲಿ ಸ್ಲೈಡ್ ಆಗ್ತಾ, ಯಾವಾಗಲೂ ಮಷಿನ್ ವರ್ಕ್ ಆಗ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ. ಆದ್ದರಿಂದ ಬಹಳಷ್ಟು ಹೀಟು ಡೆವಲಪ್ ಆಗುತ್ತೆ. ಯಾವ್ದ್ರಿಂದ? ಫ್ರಿಕ್ಷನ್. These limitations will not allow the slide to move at a faster rate demanded by the most of the CNC machines. To overcome this, the number of rolling elements are developed. The rolling frictional elements are generally called linear motion or LM devices. ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಕಾಂಟ್ಯಾಕ್ಟ್ ಅಲ್ಲ, ಇಲ್ಲಿ ಫೇಸ್ ಟು ಫೇಸ್, ಸರ್ಫೇಸ್ ಟು ಸರ್ಫೇಸ್ ಕಾಂಟ್ಯಾಕ್ಟ್ ಇರೋದ್ರಿಂದ ಇಲ್ಲಿ ಬಹಳಷ್ಟು ಎನರ್ಜಿ ಲಾಸ್ ಆಗುತ್ತೆ. ಬರೀ ಈ ಮೋಷನ್ಗೆ, ಇದ್ರ ಮೇಲೆ ಇದು ಮೂವ್ ಆಗ್ಲಿಕ್ಕೆ ಬಹಳಷ್ಟು ಎನರ್ಜಿ ಲಾಸ್ ಆಗುತ್ತೆ. ಅದಕ್ಕೆ ಇಂಥ ಒಂದು ಸಿಸ್ಟಮ್ಮು CNCಗೆ ಸೂಕ್ತ ಅಲ್ಲ. ಯಾಕಂದ್ರೆ ಅಲ್ಲಿ ಬಹಳ ಫಾಸ್ಟರ್ ರೇಟಲ್ಲಿ ಸ್ಲೈಡ್ಸ್ಗಳು ಮೂವ್ ಆಗ್ತಿರ್ತಾವು. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪವರ್ ಲಾಸ್ ಆದರೆ ನಮಗೆ ಆ ಮಷಿನ್ ಬೇಗ ಹಾಳಾಗುತ್ತೆ. ಫ್ರಿಕ್ಷನ್ ಆಗಿ, ವೇರ್ ಆಗಿ, ಅದು ಕಾಸ್ಟ್ಲಿ ಮಷಿನ್ ಬೇರೆ, ಬೇಗ ಹಾಳಾಗೋದ್ರಿಂದ ಅಕ್ಯುರಸಿ ಹಾಳಾಗುತ್ತೆ. ಆವಾಗ ಈ ಒಂದು CNC ಮಷಿನ್ ಇದ್ದು ಉಪಯೋಗ ಆಗಲ್ಲ. ಸೊ ಅದಕ್ಕೆ ಆ ಒಂದು ಪ್ರಾಬ್ಲಮ್ ಇಂದ ಓವರ್ಕಮ್ ಮಾಡ್ಲಿಕ್ಕೆ ನಾವು ಏನ್ ಡೆವಲಪ್ ಮಾಡಿದ್ರು, ಫ್ರಿಕ್ಷನಲ್ ನಾನ್ ರೋಲಿಂಗ್ ಎಲಿಮೆಂಟ್ಸ್ ಅನ್ನ ಡೆವಲಪ್ ಮಾಡಿದ್ರು. ನಾವೇನಂತ ಹೇಳ್ತೇವೆ, ಲೀನಿಯರ್ ಮೋಷನ್ ಅಥವಾ LM ಡಿವೈಸಸ್, LM ಗೈಡ್ ವೇ ಅಂತ ಕರಿತೀವಿ. ನೋಡ್ರಿ, LM ಗೈಡ್ ವೇಸ್ ಯಾವ ರೀತಿ ಇರುತ್ತೆ ಅಂತ. ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಲೀನಿಯರ್ ಮೋಷನ್ ಗೈಡ್ ವೇ. LM ಗೈಡ್ ವೇ ಯೂಸ್ ಮಾಡ್ತಕ್ಕಂಥ ಅಡ್ವಾಂಟೇಜಸ್ ಏನು? ಟು ರಿಡ್ಯೂಸ್ ದ ಅಮೌಂಟ್ ಆಫ್ ವೇರ್. ಫಸ್ಟ್ ಆಫ್ ಆಲ್, ವೇರ್ ಅಂಡ್ ಟೇರ್ ಕಡಿಮೆ ಆಗುತ್ತೆ. ಸೆಕೆಂಡು, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಮೂರನೇದು, ಹೀಟ್ ಜನರೇಷನ್ ಕಡಿಮೆ ಆಗುತ್ತೆ. ನಾಲ್ಕನೇದು, ಸ್ಮೂತ್ನೆಸ್ ಇರುತ್ತೆ. ಆಮೇಲೆ ಐದನೇದು, ಸ್ಟಿಕ್ ಆಗಂಗಿಲ್ಲ ಮತ್ತೆ ಸ್ಲಿಪ್ ಆಗಂಗಿಲ್ಲ. ಒಂದಕ್ಕೊಂದು ಹಿಂಗೆ ಮೂವ್ ಆಗುವಾಗ ಒಂದು ಕೆಳಗಿನ ಸರ್ಫೇಸ್ ಮ್ಯಾಗಿನ ಸರ್ಫೇಸ್ಗೆ ಸ್ಟಿಕ್ ಆಗಿ ನಿಂದಿರೋದಿಲ್ಲ, ಸ್ಲಿಪ್ ಆಗೋದಿಲ್ಲ, ಜಾರಂಗಿಲ್ಲ. ಈಸಿ ಕಂಟಿನ್ಯೂಸ್ ಮೂವ್ಮೆಂಟ್ ಇರುತ್ತೆ. ಇದು ನೋಡ್ರಿ, ಇವು ಇಲ್ಲೇನು ಕಾಣ್ತಾ ಇದಾವಲ್ಲ, ಇವು LM ಗೈಡ್ ವೇಸು. ಇದರಲ್ಲಿ ಟೈಪ್ಸ್ ಬರ್ತಾವು. ಒಂದನೇದ್ದು ಲೀನಿಯರ್ ಬೇರಿಂಗ್ ವಿತ್ ಬಾಲ್ಸ್ ಅಂಡ್ ರೋಲರ್ಸು, ಇನ್ನೊಂದು ರೀಸರ್ಕ್ಯುಲೇಟಿಂಗ್ ಬಾಲ್ಸ್ ಅಂಡ್ ರೋಲರ್ಸ್. ಇಲ್ಲಿ ಇದು ನೋಡಿ, ಲೀನಿಯರ್ ಬೇರಿಂಗ್ ವಿತ್ ಬಾಲ್ಸ್ ಅಂಡ್, ಇದರಲ್ಲಿ ರೀಸರ್ಕ್ಯುಲೇಟಿಂಗ್. ಕೆಲವೊಂದು ಬುಷಿಂಗ್ ಬರ್ತದೆ, ಬಾಲ್ ಬುಷಿಂಗ್ ಬರುತ್ತೆ. ಇಲ್ಲಿ ಕೆಲವೊಂದು ಬರೀ ಬಾಲ್ಸ್ ಬರುತ್ತೆ. ಇಲ್ಲಿ ಗೈಡ್ ವೇದಲ್ಲಿ ಮಧ್ಯೆ ಯಾವ ರೀತಿ ಬಾಲ್ ಸ್ಕ್ರೂ ಇರ್ತದ, ಬಾಲ್ ಸ್ಕ್ರೂ ಅಲ್ಲಿ ಬಾಲ್ಸ್ ನಟ್ಟುಗಳ ಮಧ್ಯೆ ಬಾಲ್ಸ್ ಇರುತ್ತಲ್ಲ, ಅದೇ ರೀತಿ ಇಲ್ಲಿ ಎರಡು ಗೈಡ್ ವೇಗಳ ಮಧ್ಯೆ ಒಂದು ಬೆಡ್, ಇನ್ನೊಂದು ಸ್ಲೈಡು. ಎರಡು ಗೈಡ್ ವೇಗಳ, ಬೆಡ್ಡಿನ ಮೇಲಿನ ಗೈಡ್ ವೇ ಮತ್ತು ಸ್ಲೈಡಿನ ಮೇಲೆ ಗೈಡ್ ವೇಗಳ ಮಧ್ಯೆ ಬಾಲು ಅಥವಾ ರೋಲರು ರೋಲ್ ಆಗ್ತಾ ಇರ್ತವೆ. ಇದು ಇದರದ ಒಂದು ಇದು ಲೀನಿಯರ್ ಬೇರಿಂಗ್ಸ್ ವಿತ್ ಬಾಲ್ ಅಂಡ್ ರೋಲರ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ರಿ. ಎ ಟಿಪಿಕಲ್ ಲೀನಿಯರ್ ಮೋಷನ್ ಗೈಡ್ ವೇ ಯೂಸಿಂಗ್ ದಿ ಬಾಲ್ ಈಸ್ ಶೋನ್ ಇನ್ ದಿ ಫಿಗರ್. ಇಲ್ಲಿದೆ ನೋಡಿ ಇದು. ಇನ್ ದಿಸ್ ಸಿಸ್ಟಮ್ ದೇರ್ ಆರ್ ನಂಬರ್ ಆಫ್ ರೀಸರ್ಕ್ಯುಲೇಟಿಂಗ್ ಬಾಲ್ಸ್. The balls are there to provide a rolling motion between the slide and the rail. ಇದು ಸ್ಲೈಡ್ ಇರುತ್ತೆ ಮತ್ತು ರೇಲ್, ಇವೆರಡರ ಮಧ್ಯೆ ಈಸಿ ರೋಲಿಂಗ್ ಮೋಷನ್ ಅನ್ನ ಪ್ರೊವೈಡ್ ಮಾಡುತ್ತೆ ಇವು ಬಾಲ್ಗಳು. At the end of the block there are end plates to ensure that the balls are circulating through the
ರೋಲಿಂಗ್ ಟ್ರ್ಯಾಕ್ಸ್. ಇಲ್ಲಿ ರೋಲಿಂಗ್ ಟ್ರ್ಯಾಕ್ಸ್ ನೋಡಿ, ಇಲ್ಲಿ ಮೇಲೆ ಒಂದು ಬರುತ್ತೆ, ಕೆಳಗೆ ಒಂದು ಬರುತ್ತೆ. ಇಲ್ಲಿ ಮೇಲೆ ಹೋಗಿದ್ದು ಹಿಂಗೆ ಮತ್ತೆ ಹೊಳ್ಳಿ ಹಿಂಗೆ ಕೆಳಗೆ ಬರ್ತಾವ, ರೀಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ದಿಸ್ ಸಿಸ್ಟಮ್ ಪ್ರೊವೈಡ್ಸ್ ಲೋ ಫ್ರಿಕ್ಷನ್ ಅಂಡ್ ಹೈ ರಿಜಿಡಿಟಿ. ಇಲ್ಲಿ ಈ ಸಿಸ್ಟಮ್ ಲಿಂದ ಏನಾಗುತ್ತೆ, ಫ್ರಿಕ್ಷನ್ ಕಡಿಮೆ ಇರುತ್ತೆ, ಹೈ ರಿಜಿಡಿಟಿ ಜಾಸ್ತಿನೂ ಇರುತ್ತೆ. ರಿಜಿಡಿಟಿ ಡ್ಯೂ ಟು ದಿಸ್ ಲೋ ಫ್ರಿಕ್ಷನ್ ದಿಸ್ ಸಿಸ್ಟಮ್ ಈಸ್ ಏಬಲ್ ಟು ಮೇಂಟೈನ್ ಹೈಯರ್ ಅಕ್ಯುರಸಿ ಥ್ರೂಔಟ್ ಇಟ್ಸ್ ಲೈಫ್. ಥ್ರೂಔಟ್ ಲೈಫ್ ಲಾಂಗ್ ಕೂಡ ಇಲ್ಲಿ ಏನು ಆಗಲ್ಲ, ಅಕ್ಯುರಸಿ ಮಾತ್ರ ಹಾಳಾಗಲ್ಲ. ಇಲ್ಲಿ ನೋಡಿ, ರೀಸರ್ಕ್ಯುಲೇಟಿಂಗ್ ಲೀನಿಯರ್ ಬಾಲ್ ಬೇರಿಂಗ್. ಇಲ್ಲಿ ಅಲ್ಲಿ ಯಾವ ರೀತಿ ಬಾಲ್ ಸ್ಕ್ರೂ ಅಲ್ಲಿ ಬಾಲ್ಗಳು ರೀಸರ್ಕ್ಯುಲೇಟಿಂಗ್ ಆಗ್ತಾವಲ್ಲ, ಇಲ್ಲಿ ಕೂಡ ರೀಸರ್ಕ್ಯುಲೇಟ್ ಆಗ್ತಾ ಇರ್ತಾವೆ. ಇದು ಗೈಡ್ ವೇ ಇರುತ್ತೆ. ಈ ಗೈಡ್ ವೇ ಇಲ್ಲಿ ಈ ಎರಡು ಗೈಡ್ ವೇ ಏನದಲ್ಲ, ಒಂದಕ್ಕೊಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ. ಅವುಗಳ ಮಧ್ಯೆ ಬಾಲು ಅಥವಾ ರೋಲರ್ ಇರುತ್ತೆ ಅಷ್ಟೇ. LM ಬ್ಲಾಕ್ ಇದು ರೇಲು, ಆಮೇಲೆ ಎಂಡ್ ಪ್ಲೇಟು, ಇದಕ್ಕೆ ಸೀಲ್ ಆಗಿರುತ್ತೆ. ಯಾಕಂದ್ರೆ ಇವು ಯಾವ ಬಾಲ್ ಹೊರಗೆ ಹೋಗ್ಬಾರ್ದಲ್ಲ, ಅದಕ್ಕೆ ಇಲ್ಲಿ ಕಟ್ ಸೆಕ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದೆ ನೋಡಿ, ಇನ್ಸ್ಟೆಡ್ ಆಫ್ ಬಾಲ್ಸ್ ಇಫ್ ದ ರೋಲರ್ಸ್ ಆರ್ ಪ್ರೊವೈಡೆಡ್ ದೆನ್ ಇಟ್ ಇಸ್ ಕಾಲ್ಡ್ ರೀಸರ್ಕ್ಯುಲೇಟಿಂಗ್ ಲೀನಿಯರ್ ರೋಲರ್ ಬೇರಿಂಗ್. ಇಲ್ಲಿ ನೋಡ್ರಿ ರೋಲರ್ಸ್ ಇದಾವೆ ನೋಡ್ರಿ, ರೋಲರ್ ಉದ್ದ ಇದಾವೆ, ಬಾಲ್ ಇಲ್ಲ, ಉದ್ದ ಇದಾವೆ ರೋಲರ್. ಇದಕ್ಕೆ ಈ ಒಂದು ಬೇ ಮೇಲೆ ಇಲ್ಲೇನು ಈ ಸರ್ಫೇಸ್ ಮೇಲೆ ಇವು ರೋಲ್ ಆಗ್ತಾವೆ. ಈ ಸರ್ಫೇಸ್ ಮೇಲೆ ರೋಲ್ ಆಗಕ್ಕೆ ಒಂದಿದು, ಈ ಸರ್ಫೇಸ್ ಮೇಲೆ ಇದು ರೋಲ್ ಆಗುತ್ತೆ, ಈ ಸರ್ಫೇಸ್ ಮೇಲೆ ಈ ಲೈನ್ ರೋಲ್ ಆಗುತ್ತೆ. ಈ ತರ ಇದು ರೋಲರು. ಇಲ್ಲಿ ಬಾಲ್, ಇದು ಬಾಲ್ ನೋಡ್ರಿ, ಬಾಲ್ ಇರುತ್ತೆ, ಕೇಜ್ ಇರುತ್ತೆ. ಸೊ ಇದು ಹಿಂದೆ ಮುಂದೆ ಮೂವ್ಮೆಂಟ್ ಆಗುತ್ತೆ. ಇದು ರೋಲರ್. ಹೌದಾ, ರೋಲರ್ ಬೆಡ್ ಮತ್ತು ಸ್ಲೈಡಿನ ಮಧ್ಯೆ ರೋಲರ್ ಇರುತ್ತೆ. ನೋಡಿ, recirculating ball bushing. A linear motion device using a ball bush is shown in the figure. Here the balls are arranged in a track inside a bush which can slide along a ground rod to provide the linear motion. ಲೀನಿಯರ್ ಮೋಷನ್ ಗೈಡ್ವೇಜ್ ಅಲ್ಲಿ ನಾವು ಈಗ ಮೊದಲು ಏನು ನೋಡಿದ್ವಿ, ಲೀನಿಯರ್ ಬೇರಿಂಗ್ಸ್ ವಿತ್ ಬಾಲ್ ಅಂಡ್ ರೋಲರ್ ಯೂಸ್ ಮಾಡ್ತಕ್ಕಂಥದ್ದು ನೋಡಿದ್ವಿ. ಲೀನಿಯರ್ ಬೇರಿಂಗ್ಸ್ ವಿತ್ ಬಾಲ್ ಅಂಡ್ ರೋಲರ್ ಅನ್ನ ನೋಡಿದ್ವಿ. ಈಗ ಎರಡನೇ ಟೈಪ್ ಯಾವುದು, ರೀಸರ್ಕ್ಯುಲೇಟಿಂಗ್ ಬಾಲ್ ಬುಷಿಂಗ್. ಇಲ್ಲಿ ನೋಡಿ, ಈ ಬಾಲ್ ಬುಷಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ, ಈ ಬಾಲ್ಗಳು ರೀಸರ್ಕ್ಯುಲೇಟ್ ಆಗ್ತಾ ಇರ್ತವೆ, ಇದು ನಟ್ಟು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಬಾಲು ಈ ಫೇಸ್ ಟಚ್ ಆಗಿರುತ್ತೆ. ಇಲ್ಲಿದೆ ನೋಡಿ, ಈ ಬಾಲು ಇದರ ಮೇಲಿನ ಈ ಫೇಸ್ಗೆ ಸ್ಪ್ಲೈನ್ ಶಾಫ್ಟ್ ಇರುತ್ತೆ. ಇದು ಸ್ಪ್ಲೈನ್ ಶಾಫ್ಟ್ಗೆ ಇಲ್ಲಿ ಟಚ್ ಆಗುತ್ತೆ. ಇದು ಸ್ಪ್ಲೈನ್ ನಟ್, ಇದು ರಿಟೈನರ್ ಇರುತ್ತೆ. ಸೊ ಇಲ್ಲಿ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ, ಯಾವುದೇ ರೀತಿಯ ಫ್ರಿಕ್ಷನ್ನೇ ಇರಲ್ಲ. ಈ ಶಾಫ್ಟ್ ಅಲ್ಲಿ ಈ ನಟ್ಟು ಬಹಳ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಆಗ್ತಾವ ಅನ್ನೋದು. ದೇರ್ ಆರ್ 2 ಟೈಪ್ಸ್ ಆಫ್ ಬಾಲ್ ಬುಷಿಂಗ್ಸ್ ಅವೈಲೇಬಲ್, ಕ್ಲೋಸ್ಡ್ ಟೈಪ್ ಅಥವಾ ವಿತ್ ಆರ್ ವಿದೌಟ್ ಸೀಲು, ಇನ್ನೊಂದು ಓಪನ್ ಟೈಪ್. ಇಲ್ಲಿ 2 ತರ ಬಾಲ್ ಬುಷಿಂಗ್ಸ್ ಇರ್ತಾವ. ಇಲ್ಲಿ ನೋಡಿ, ಇದು ಬಾಲ್ ಬುಷಿಂಗ್ ಟೈಪು. ಇಲ್ಲಿ ಬಾಲ್ಸ್ ಇದಾವು, ಈ ಬಾಲ್ಸ್ ಏನದಲ್ಲ ಸ್ಪ್ಲೈನ್ ಶಾಫ್ಟಿನ ಗ್ರೂವ್ ಅಲ್ಲಿ ಟಚ್ ಆಗ್ತಾವ. ಆ ಕಡೆ ಸೈಡ್ ಈ ಕಡೆ ಸೈಡ್ ಇಲ್ಲಿ ರೋಟೇಟ್ ಆಗ್ತಾ ಇರ್ತಾವ, ರೀಸರ್ಕ್ಯುಲೇಟ್ ಆಗ್ತಾ ಇರ್ತಾವು. ಈಗ ನೋಡಿ ನೆಕ್ಸ್ಟ್ ಹೈಡ್ರೋಸ್ಟ್ಯಾಟಿಕ್ ಸ್ಲೈಡ್ ವೇಸ್. ಇದೊಂಥರ ಗೈಡ್ ವೇಸ್ ಬರ್ತಾವೆ. ಏನಿದು ಹೈಡ್ರೋಸ್ಟ್ಯಾಟಿಕ್ ಅಂದ್ರೆ, ದ ಗೈಡ್ ವೇಸ್ ಇನ್ ವಿಚ್ ದ ಸರ್ಫೇಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಸ್ಲೈಡಿಂಗ್ ಪಾರ್ಟ್ಸ್ ಈಸ್ ಸಪರೇಟೆಡ್ ಬೈ ಎ ಥಿನ್ ಲೇಯರ್ ಆಫ್ ಫ್ಲೂಯಿಡ್ ನೋನ್ ಆಸ್ ಹೈಡ್ರೋಸ್ಟ್ಯಾಟಿಕ್ ಗೈಡ್ ವೇಸ್. ಇಲ್ಲಿ ನೋಡ್ರಿ, ಇವ್ರು ಹೆಂಗ್ ಎಷ್ಟು ಈಸಿಯಾಗಿ ಎಳಿತಾ ಇದಾರೆ ನೋಡ್ರಿ. ಇಲ್ಲಿ ಇದು ಬೆಡ್ ಮೇಲೂ ಕೂಡ ಗೈಡ್ ವೇ ಇರುತ್ತೆ, ಸ್ಲೈಡ್ ಮೇಲೆ ಕೂಡ ಗೈಡ್ ವೇ ಇರುತ್ತೆ. ಆದ್ರೆ ಅವೆರಡರ ಮಧ್ಯೆ ಒಂದು ಥಿನ್ ಲೇಯರ್ ಆಫ್ ಆಯಿಲ್ ಲೇಯರ್ ಇರ್ತದೆ. ಹೈಡ್ರೋಸ್ಟ್ಯಾಟಿಕ್ ಅಂತ ಇದು ಆಯಿಲ್ ಲೇಯರ್ ಇರೋದ್ರಿಂದ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ದ ಆಯಿಲ್ ಆರ್ ಏರ್ ಈಸ್ ಸಪ್ಲೈಡ್ ಅಟ್ ವೆರಿ ಪ್ರೆಷರ್, ದೇರ್ ಬೈ ರೆಡ್ಯೂಸಿಸ್ ದ ಮೆಟಲ್ ಟು ಮೆಟಲ್ ಕಾಂಟ್ಯಾಕ್ಟ್ ಟು ಎ ಮಿನಿಮಮ್. ಇಲ್ಲಿ ಕೆಳಗಡೆಯಿಂದ
ಆಯಿಲ್ ಪ್ರೆಷರು ಅಥವಾ ಏರ್ ಪ್ರೆಷರ್, ಇಲ್ಲಿ ಎರಡರ ಮಧ್ಯೆ ಇಲ್ಲಿ ಗ್ಯಾಪ್ ಇರುತ್ತೆ, ಇಲ್ಲಿ ಗ್ಯಾಪ್, ಇಲ್ಲಿ ಕೆಳಗಡೆಯಿಂದ ಪ್ರೆಷರ್, ಏರ್ ಪ್ರೆಷರ್ ಅಥವಾ ಆಯಿಲ್ ಪ್ರೆಷರ್ ಇರುತ್ತೆ. ಅವಾಗ ಜಸ್ಟ್ ಲೈಟ್ ಆಗಿ ಗ್ಯಾಪ್ ಬರುತ್ತೆ. ಆ ಗ್ಯಾಪ್ ನಲ್ಲಿ ಇದು ಮೂವ್ಮೆಂಟ್ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಫ್ರಿಕ್ಷನ್ನೇ ಆಗಲ್ಲ, ಫ್ರಿಕ್ಷನ್ಲೆಸ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಕೈಲಿಂದ ದೂಡ್ತಾರೆ, ಕೈಲಿಂದ ಇದು ಮಾಡ್ತಾರೆ. ಇದೇ ಸರ್ಫೇಸ್ ಟು ಸರ್ಫೇಸ್ ಕಾಂಟ್ಯಾಕ್ಟ್ ಇದ್ರೆ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಏನಾಗಿದೆ, ಆ ಸರ್ಫೇಸ್ ಮಧ್ಯೆ ಒಂದು ಆಯಿಲ್ ಲೇಯರ್ ಬಂದಿದೆ. ಈ ಒಂದು ಹೈಡ್ರೋಸ್ಟ್ಯಾಟಿಕ್ ಸ್ಲೈಡ್ ವೇಸ್ ಅಲ್ಲಿ ಎರಡಿದೆ. ಒಂದೇದ್ದು ಆಯಿಲ್ ಲೂಬ್ರಿಕೇಟೆಡ್, ಇಲ್ಲಿ ಮಧ್ಯೆ ಗೈಡ್ ವೇಸ್ಗಳ ಮಧ್ಯೆ ಆಯಿಲ್ ನ ಲೂಬ್ರಿಕೇಟ್ ಮಾಡುತ್ತೆ. ಈ ಸ್ಲೈಡ್ ವೇ, ಇದು ಸ್ಲೈಡು, ಇದು ಬೆಡ್ಡಿನಲ್ಲಿರ್ತಕ್ಕಂಥ ಸ್ಲೈಡ್ ವೇಸ್. ಇವು ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಅಲ್ಲಿ ಆಯಿಲ್ ಫಿಲ್ ಆಗುತ್ತೆ. ಇದಕ್ಕೆ ಆಯಿಲ್ ಲೂಬ್ರಿಕೇಟೆಡ್ ಸ್ಲೈಡ್ ವೇ ಅಂತ ಹೇಳ್ತಾರೆ. ಇನ್ನೊಂದು ಎರಡರ ಮಧ್ಯೆ ಏರ್ ಇರ್ತದೆ, ಏರ್ ಆಯಿಲ್ ಬದಲಿ ಏರ್ ಬರುತ್ತೆ, ಇದಕ್ಕೆ ಏರ್ ಬೇರಿಂಗ್ ಸ್ಲೈಡ್ ವೇಸ್ ಅಂತ ಹೇಳಿ. ದಿಸ್ ಟೈಪ್ ಆಫ್ ಸ್ಲೈಡ್ ವೇಸ್ ಹೈ ಪ್ರೆಷರ್ ಆಫ್ ಏರ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಆಯಿಲ್. ಆಯಿಲ್ ಬದಲಿ ಇಲ್ಲಿ ಏರ್ ಅನ್ನ ಯೂಸ್ ಮಾಡ್ತೀವಿ. ದಿ ಸ್ಲೈಡ್ ಈಸ್ ರೈಸ್ಡ್ ಆನ್ ದಿ ಕುಷನ್ ಆಫ್ ದಿ ಕಾಂಪ್ರೆಸ್ಡ್ ಏರ್ ವಿಚ್ ಸಪರೇಟ್ಸ್ ದಿ ಸ್ಲೈಡ್ ಹ್ಯಾಸ್ ಶೋನ್ ಅಂಡ್ ಸ್ಲೈಡ್ ಅವೇ ಫ್ರಮ್ ದಿ ಸರ್ಫೇಸ್. ಇಲ್ಲಿ ಎರಡು ಸರ್ಫೇಸ್ ಮಧ್ಯೆ, ಇದು ಬೆಡ್ಡಿನ ಸರ್ಫೇಸು, ಇದು ಸ್ಲೈಡಿನ ಸರ್ಫೇಸು, ಇವೆರಡರ ಮಧ್ಯೆ ಲೈಟ್ ಆಗಿ ಏರ್ ಪ್ರೆಷರ್, ಇಲ್ಲಿ ಒಳಗಿಂದ ಇಲ್ಲಿ ಏರ್ ಪ್ರೆಷರ್ ಬಿಡ್ತಾರೆ. ಆ ಏರ್ ಪ್ರೆಷರ್ ಇಂದ ಸ್ವಲ್ಪ ಗ್ಯಾಪ್ ಬರುತ್ತೆ. ಆ ಗ್ಯಾಪ್ ಬಂದು ಏನಾಗುತ್ತೆ, ಯಾವುದೇ ರೀತಿಯ ಫ್ರಿಕ್ಷನ್ ಇರಲ್ಲ. ಇಲ್ಲಿವರೆಗೂ ನಾವು ನಮ್ಮ ಒಂದು CNC ಮಷೀನ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಆಕ್ಚುಯೇಷನ್ ಸಿಸ್ಟಮ್ಮು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದ್ವಿ, ಯಾವ ಟೈಪ್ಸ್ ಬರ್ತಾವ ಅಂತ ನೋಡಿದ್ವಿ. ಅದಾದ್ಮೇಲೆ ಗೈಡ್ ವೇಸ್ ಅನ್ನ ನೋಡಿದ್ವಿ. ಈಗ ನಾವು ಅದನ್ನೇ ಸುಮ್ಮನೆ ರೀಕ್ಯಾಪ್ ಮಾಡೋಣ, ಒಂದೊಂದೇ ರೀಕ್ಯಾಪ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಆಕ್ಚುಯೇಷನ್ ಸಿಸ್ಟಮ್ ಇದು ರೋಟರಿ ಮೋಷನ್ ಅನ್ನ ಲೀನಿಯರ್ ಮೋಷನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಎರಡು ಟೈಪ್ ಬರ್ತಾವು. ಒಂದೇದು ಸ್ಕ್ರೂ ಅಂಡ್ ನಟ್ ಟೈಪು, ಎರಡನೇದ್ದು ರ್ಯಾಕ್ ಅಂಡ್ ಪಿನಿಯನ್ ಟೈಪು. ನೆಕ್ಸ್ಟ್ ಈ ಸ್ಕ್ರೂ ಅಂಡ್ ನಟ್ ಸಿಸ್ಟಮ್ ಅಲ್ಲಿ ಎರಡು ರೀತಿ ಬರುತ್ತೆ ಅಂತ ನೋಡಿದ್ವಿ. ಒಂದೇದ್ದು ರೀಸರ್ಕ್ಯುಲೇಟಿಂಗ್ ಬಾಲ್ ಸ್ಕ್ರೂ, ಇನ್ನೊಂದು ರೀಸರ್ಕ್ಯುಲೇಟಿಂಗ್ ರೋಲರ್ ಸ್ಕ್ರೂ ಅಂತ ನೋಡಿದ್ವಿ. ಅದು ಯಾವ ರೀತಿ ಇರುತ್ತೆ ನೋಡ್ರಿ. ಬಾಲ್ ಸ್ಕ್ರೂ, ಇದು ರೋಲರ್ ಸ್ಕ್ರೂ. ಇದಾದ್ಮೇಲೆ ಇದನ್ನು ಬ್ಯಾಕ್ಲಾಶ್ ಆಗೋ ರೀತಿಯಲ್ಲಿ ಯಾವ ರೀತಿ ಅಡ್ಜಸ್ಟ್ ಮಾಡ್ತಾರೆ ಅಂತ ನೋಡಿದ್ರಿ. ನಟ್ ಅಲ್ಲಿ ಇದು ಇಂಟರ್ನಲ್ ಟ್ಯೂಬಿಂಗ್ ಮತ್ತು ಔಟರ್ ಎಕ್ಸ್ಟರ್ನಲ್ ಟ್ಯೂಬಿಂಗ್ ಇರ್ತಕ್ಕಂಥ ಯಾವ ರೀತಿ, ಇದು ಇಂಟರ್ನಲ್ ಟ್ಯೂಬಿಂಗ್ ಟೈಪು, ಎಕ್ಸ್ಟರ್ನಲ್ ಟ್ಯೂಬಿಂಗ್ ಟೈಪು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಿ. ಇದಾದ್ಮೇಲೆ ಇದು ಯಾವ ರೀತಿ ವರ್ಕ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡಿದ್ರಿ. ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜ್, ಆದ್ಮೇಲೆ ಸ್ಲೈಡ್ ವೇಸ್ ಅಥವಾ ಗೈಡ್ ವೇಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದರಲ್ಲಿ ಫ್ಲಾಟ್ ಗೈಡ್ ವೇ, ಆಮೇಲೆ ವಿ ಟೈಪು, ಅದಾದ್ಮೇಲೆ ಡೋಟೆಲ್ ಟೈಪು, ಅದಾದ್ಮೇಲೆ ಸಿಲಿಂಡ್ರಿಕಲ್ ಟೈಪ್ ಅನ್ನು ನೋಡಿದ್ರಿ. ಆಮೇಲೆ ಆಂಟಿಫ್ರಿಕ್ಷನಲ್ ಗೈಡ್ ವೇ ಅಂದ್ರೇನು, ಯಾಕೆ ಬೇಕು ಅನ್ನತಕ್ಕಂಥದ್ದು ನೋಡಿದ್ವಿ. ಇಲ್ಲಿ ಎರಡು ಟೈಪ್ ಬಂದವು. ಒಂದೇದು ಲೀನಿಯರ್ ಬೇರಿಂಗ್ ಮತ್ತು ವಿತ್ ಬಾಲ್ ಅಂಡ್ ರೋಲರ್ಸ್ ನೋಡಿದ್ವಿ. ಆಮೇಲೆ ಸರ್ಕ್ಯುಲೇಟಿಂಗ್ ಬಾಲ್ ಬುಷಿಂಗ್ ಅಂತ ಎರಡು ಟೈಪು ನೀವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಾದ್ಮೇಲೆ ಹೈಡ್ರೋಸ್ಟ್ಯಾಟಿಕ್ ಸ್ಲೈಡ್ ವೇಸ್ ಯಾವ ರೀತಿ ಆಗುತ್ತೆ, ಹೆಂಗಿರುತ್ತೆ ಅಂತ ನೋಡಿದ್ರಿ. ಇದಾದ್ಮೇಲೆ ಇದರಲ್ಲಿ ಯಾವ ಟೈಪು, ಆಯಿಲ್ ಲೂಬ್ರಿಕೇಟೆಡ್, ಇನ್ನೊಂದು ಏರ್ ಬೇರಿಂಗ್ ಸ್ಲೈಡ್ ವೇ ಅಂತ ಬರುತ್ತೆ. ನೆಕ್ಸ್ಟ್ ಅಲ್ಲಿ CNC ಮಷೀನ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಬೆಡ್, ಅದರ ಬಗ್ಗೆ ನಾವು ಆಮೇಲೆ VMC ಬೆಡ್ ಮತ್ತೆ ಆಟೋ ಟೂಲ್ ಚೇಂಜರ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಆಮೇಲೆ PMC ಅಲ್ಲಿ ಚಿಪ್ ಕನ್ವೇರ್ ಯಾವ ರೀತಿ ಇರ್ತಾವು, ಟೂಲ್ ಪ್ಯಾಲೆಟ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಇವೆಲ್ಲವನ್ನು, ಆಮೇಲೆ ರೋಟರಿ ಟೇಬಲ್ ಅಂದ್ರೆ ಏನು, ಹೆಂಗ್ ವರ್ಕ್ ಆಗುತ್ತೆ, ಇವೆಲ್ಲವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವಿಸ್ತಾರವಾಗಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.